Praise be to God. ಯೇಸುವಿಗೆ ಎಲ್ಲ ಮಹಿಮೆ ಉಂಟಾಗಲಿ. Let us pray. ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. Father, we are waiting upon you for your word to come to us, that we will not remain the same but be transformed by the power in the word of God. ಕರ್ತನೇ, ನಾವು ಇದ್ದ ಹಾಗೆ ಇರಬಾರ್ದು. ಪ್ರತಿದಿನ ನಮ್ಮ ಜೀವಿತ ರೂಪಾಂತರಗೊಳಿಸಬೇಕು. ನಿನ್ನ ವಾಕ್ಯವನ್ನು ಕಳಿಸಿ ನಮ್ಮನ್ನು ರೂಪಾಂತರಗೊಳಿಸು. We believe that there is no other way to be set free apart from the truth in the word of God. ಅಪ್ಪ, ನಿನ್ನ ವಾಕ್ಯದ ಮುಖಾಂತರ ಇರುವಂತ ಸತ್ಯದ ಮುಖಾಂತರ ಅಲ್ಲದೆ ಬೇರೆ ಯಾವ ರೀತಿಯಲ್ಲೂ ನಾವು ಬದಲಾವಣೆ ಕಂಡುಕೊಳ್ಳಕ್ಕಾಗಲ್ಲ. ನಿನ್ನ ಸತ್ಯದ ವಾಕ್ಯವನ್ನು ಕಳಿಸಿ ನಮ್ಮನ್ನು ಬದಲಾಯಿಸಿ ರೂಪಾಂತರಗೊಳಿಸು. This day we give you our hearts, and let it be as good ground where the seed that is eternal will be sown, that great fruit will come out of our lives. ಕರ್ತನೇ, ನಮ್ಮ ಹೃದಯಗಳು ಒಳ್ಳೆ ನೆಲವಾಗಿ ಮಾರ್ಪಡಿಸು. ಹೆಚ್ಚು ಫಲ ಕೊಡುವಂತೆ ನಿನ್ನ ವಾಕ್ಯದ ಮುಖಾಂತರ ಹೆಚ್ಚು ಫಲ ತರುವಂತೆ ನಿನ್ನ ವಾಕ್ಯಗಳ ಹೊಂದಿಕೊಳ್ಳುವಂತೆ ನಮ್ಮ ಹೃದಯಗಳನ್ನು ಒಳ್ಳೆ ನೆಲವಾಗಿ ಮಾರ್ಪಡಿಸು. In all things you alone must be glorified. ಎಲ್ಲ ವಿಷಯದಲ್ಲೂ ನಿನಗೊಬ್ಬನಿಗೆ ಮಹಿಮೆ ಯಾವಾಗಲೂ ಉಂಟಾಗಲಿ. In Jesus' name we pray. ಯೇಸುವಿನ ನಾಮದಲ್ಲಿ ತಂದೆ, Amen. Greetings to all of you. ನಿಮ್ಮೆಲ್ಲರೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. I've come here a few years ago, I think. ಕೆಲವು ವರ್ಷಗಳ ಹಿಂದೆ ನಾನು ಈ ಕನ್ನಡ ಆರಾಧನೆಗೆ ಬಂದು ದೇವರ ವಾಕ್ಯವನ್ನು ಹಂಚಿಕೊಂಡಿದ್ದೀನಿ. It is a joy to share the truth with those who are willing to hear. ಆಮೇನ್, ಯಾರೆಲ್ಲ ದಾಹದಿಂದ ವಾಕ್ಯ ಕೇಳ್ತಿರೋ ಅವರೊಂದಿಗೆ ಸತ್ಯವನ್ನು ಹಂಚ್ಕೊಳ್ಳೋದು ಒಂದು ಒಳ್ಳೆಯ ಸಂದರ್ಭ ಹಾಗೂ ಸಮಯವಾಗಿದೆ. So let me ask you whether you are believers. ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ವಿಶ್ವಾಸಿಗಳ? No, you're not believers. ನಾವು ವಿಶ್ವಾಸಿಗಳಲ್ಲ, ಶಿಷ್ಯರಾಗಿದ್ದೀವಿ. Are you disciples or believers? Which one? ನೀವು ವಿಶ್ವಾಸಿಗಳ ಶಿಷ್ಯರ? Sure? All right. We'll find out today. ಇವತ್ತು ನಾವು ಕಂಡುಹಿಡಿಯೋಣ, ನೀವು ವಿಶ್ವಾಸಿಗಳ ಶಿಷ್ಯರ ಅಂತ ನಾವಿವತ್ತು ವಾಕ್ಯದ ಮುಖಾಂತರ ಕಂಡುಹಿಡಿಯೋಣ. The Bible says God's word will make you a new person. ದೇವರ ವಾಕ್ಯ ನಿಮ್ಮನ್ನ, ಆ ವಾಕ್ಯವನ್ನು ಅಂಗೀಕರಿಸುವಂತ ವ್ಯಕ್ತಿಗೆ, ನಂಬುವ ವ್ಯಕ್ತಿಗೆ ವಾಕ್ಯ ಅವರನ್ನ ಹೊಸ ಸೃಷ್ಟಿಯನ್ನಾಗಿ ಬದಲಾಯಿಸುತ್ತೆ. Tell your neighbor, in this world you will have trouble. ಈ ಲೋಕದಲ್ಲಿ ನಿಮಗೆ ಕಷ್ಟ ಇದ್ದೇ ಇರುತ್ತೆ. Don't try to get rid of trouble in this world. It won't go ಕಷ್ಟನೇ away. ಬರಬಾರ್ದು ಅಂತ ಪ್ರೇಯರ್ ಮಾಡಕ್ ಹೋಗ್ಬೇಡಿ. It will be there. ಕಷ್ಟ ಬಂದೇ ಬರುತ್ತೆ. Amen. A disciple is one who knows to live victoriously in the midst of all the trouble. ಈ ವಿಶ್ವಾಸಿ ಶಿಷ್ಯನು ಯಾರಂದ್ರೆ, ಈ ಕಷ್ಟಗಳ ಮಧ್ಯದಲ್ಲಿ ಇದೆಲ್ಲ ಜಯಿಸಿಕೊಂಡು ದೃಢವಾಗಿ ದೇವರಲ್ಲಿ ನಿಲ್ಲುವವನೇ ನಿಜವಾದ ಶಿಷ್ಯನಾಗಿರುತ್ತಾನೆ. Amen. That is the most important thing for us to understand. ಅದು ನಾವನ್ನ ಎಲ್ಲ ದೇವರ ಮಕ್ಕಳು ಇದನ್ನ ಗ್ರಹಿಸಿಕೊಳ್ಬೇಕು. If we don't understand living victoriously on this earth, we may never ever see heaven. ಕಷ್ಟಗಳು ಬಂದರೂ ಕೂಡ ಎಲ್ಲವನ್ನ ಜಯಿಸ್ಕೊಂಡು ಕಲ್ತ್ಕೊಳ್ಬೇಕು. ಕಷ್ಟವನ್ನ ಜಯಿಸ್ಕೊಳಕ್ ನಾವು ಕಲ್ತ್ಕೊಳ್ಬೇಕು. ಹಂಗೆ ಜಯಿಸುವವರಿಗೆ ಮಾತ್ರ ನಿತ್ಯ ಜೀವನ ಹೊಂದ್ಕೊಳ್ಳಕ್ಕೆ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗುತ್ತೆ. I didn't say that, the Bible says that. ಇದು ನಾನು ಹೇಳ್ತಾ ಇಲ್ಲ, ಬೈಬಲ್ ಅದು ನಿಮಗೆ ತಿಳಿಸ್ತಾ ಇದೆ. In James 1st chapter 12th verse. ಆಮೇನ್. ಯಾಕೋಬನ ಪುಸ್ತಕ 1ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಅದನ್ನು ನಾವು ಗಮನಿಸಬಹುದು. ಯಾಕೋಬನ ಪುಸ್ತಕ 1:12. The word of God says, "Blessed is he that endureth temptation, for when he has tried and he has overcome, he shall receive the crown of life." ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. Amen. Think about it. ನೀವು ಅದನ್ನು ಯೋಚನೆ ಮಾಡಿ ನೋಡಿ. If you have nothing to overcome, then there is no crown of life. ಯಾರು ಕಷ್ಟಗಳನ್ನ ಪಾಪಗಳನ್ನ ಜಯಿಸ್ತಾರೋ ಅವ್ರಿಗೇನೆ ಜೀವ ಕಿರೀಟವು ದೇವರು ಮಡಗಿದ್ದಾರೆ. Amen. Pastor said those who win over sin. I will not say that. ಆಮೇನ್. ಪಾಪವನ್ನು ಜಯಿಸೋನು ಅಂತ ನಾನು ಅದನ್ನ ಹೇಳ್ತಾ ಇಲ್ಲ. Because we are dead to sin. ಕಾರಣ ನಾವು ಆಲ್ರೆಡಿ ಪಾಪಕ್ಕೆ ಸತ್ತಿದ್ದೀರಿ ಆಲ್ರೆಡಿ. Amen. If you are not dead to sin today, better die. ನೀವು ಪಾಪಕ್ಕೆ ಸಾಯದೇ ಇದ್ರೆ ಇವತ್ತು ಈ ಪಾಪವು ನಿಮ್ಮಲ್ಲಿ ಸಾಯಲಿ ಎಂಬುದಾಗಿ ಪ್ರಾರ್ಥಿಸಿ. For those who are dead will not sin, not possible. ಪಾಪದಲ್ಲಿ ಸತ್ತವರು ಪಾಪ ಮಾಡಕ್ಕೆ ಹೋಗಲ್ಲ, ಅವ್ರ ಕೈಲಿ ಆಗಲ್ಲ. Not possible.
ಆಗಲ್ಲ ಅವ್ರ ಕೈಲಿ. That's the beauty about God's word. ಅದೇ ದೇವರ ವಾಕ್ಯದ ಸತ್ಯವಾಗಿದೆ. If you read 1 John 3rd chapter 8th verse, 8th 9th verse, 1 ಯೋಹನ ಬರೆದ ಪುಸ್ತಕ 3ನೇ ಅಧ್ಯಾಯದ ಅದರ 8 9 ವಾಕ್ಯಗಳನ್ನು ನೀವು ಗಮನಿಸುವುದಾದ್ರೆ, it says Jesus was manifested to destroy the works of the devil. ಯೇಸು ಸ್ವಾಮಿ ಭೂಮಿಗೆ ಬರಲಿಕ್ಕೆ ಕಾರಣ ಸೈತಾನ ಕ್ರಿಯೆಗಳನ್ನು ಲಯ ಮಾಡಲಿಕ್ಕೆ. Amen. Has he done it? ಆಮೇಲೆ 1 ಯೋಹನ ಬರೆದ ಪುಸ್ತಕ 3ನೇ ಅಧ್ಯಾಯದ 8ನೇ ವಾಕ್ಯ, ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. Amen. The word of God says the seed of God is there inside the person. ಅವನಲ್ಲಿ ದೇವರ ವಾಕ್ಯ ಎಂಬ ಬೀಜ ಇರುವುದರಿಂದ ಅವನ ಕೈಲಿ ಪಾಪ ಮಾಡಲಿಕ್ಕೆ ಆಗೋದೇ ಇಲ್ಲ ಎಂಬುದಾಗಿ. What is this seed? ಈ ಬೀಜ ಏನು? It's called the word of God. ದೇವರ ವಾಕ್ಯ ಎಂಬ ಬೀಜ. Amen. Amen. When that seed is inside of you and ಯಾವಾಗ me, ದೇವರ ವಾಕ್ಯದ ಬೀಜ ವಾಕ್ಯವನ್ನು ನೀವು ಅರ್ಥ ಮಾಡ್ಕೊಳ್ತಿರೋ, ಗ್ರಹಿಸ್ಕೊಳ್ತಿರೋ, it will bear fruit. ಅದು ನಿಮಗೆ ಫಲವನ್ನು ತಂದುಕೊಡುತ್ತೆ. ಪಾಪಕ್ಕೆ ಸತ್ತವರಾಗಿ ಅದು ನಿಮ್ಮನ್ನ ಮಾರ್ಪಡಿಸುತ್ತೆ. Amen. What will it do? ಅದು ನಿಮ್ಗೆ ಏನ್ ಮಾಡುತ್ತೆ? ದೇವರ ವಾಕ್ಯ ಎಂಬ ಬೀಜ It will bear fruit. ಅದು ಫಲವನ್ನ ನಿಮ್ಮಲ್ಲಿ ತರುತ್ತದೆ. Every seed has the qualities that are required inside that seed to bring forth great fruit. ಒಂದು ಒಳ್ಳೆ ಹಣ್ಣು ಕೊಡುವಂತೆ ಹಣ್ಣು ಮಾಡುವಂತ ಎಲ್ಲ ಸತ್ವಗಳು ಆ ಬೀಜದ ಒಳಗಡೆ ಒಳಪಟ್ಟಿದೆ. Amen. You and I must receive the word as the seed that God is sowing in our ನಾವು ಕೂಡ hearts. ಪ್ರತಿ ಸಮಯ ವಾಕ್ಯವನ್ನು ಕೇಳುವಾಗ, ಇದನ್ನು ನಂಬುವಾಗ, ಸ್ವೀಕರಿಸುವಾಗ ಈ ವಾಕ್ಯ ನಮ್ಮಲ್ಲಿ ಬದಲಾವಣೆ ಹಾಗೂ ಫಲವನ್ನ ತರುತ್ತಾ ಇದೆ. Amen. Lift your hands to God for a moment and ಒಂದು ನಿಮಿಷ say, ಕೈಯನ್ನು ಎತ್ತಿ ನೀವು, Lord, today sow a seed in my heart. ದೇವರೇ, ನಿನ್ನ ವಾಕ್ಯ ಎಂಬ ಬೀಜವನ್ನು ನನ್ನ ಹೃದಯದಲ್ಲಿ ಹಾಕು ಕರ್ತನೆ. I remove all the distractions in my mind. ದೇವರ ವಾಕ್ಯವನ್ನು ಹೊಂದ್ಕೊಳ್ಳಕ್ಕೆ ಇರುವಂತ ಎಲ್ಲ ಅಡೆತಡೆಗಳು ನೀಗಿ ಹೋಗ್ಲಿ. Fill me with your word. ನಿನ್ನ ವಾಕ್ಯದಿಂದ ನನ್ನ ಹೃದಯವನ್ನ ತುಂಬಿಸು. That word that I require for now. ನನಗೆ ಬೇಕಾಗಿರೋ ವಾಕ್ಯವನ್ನ ನನಗೆ ನೀಡು. Not for comfort in this world, ದೇವರೇ, ಎಲ್ಲ ಒಳ್ಳೆ ಸೌಕರ್ಯವಾದ ಜೀವಿತಕ್ಕೋಸ್ಕರ ಅಲ್ಲ, but to be effective in the kingdom of ನಿನ್ನ God. ರಾಜ್ಯಕ್ಕೋಸ್ಕರ ಪ್ರಯೋಜನವಾಗುವ ಒಂದು ವ್ಯಕ್ತಿಯಾಗಿ ನನ್ನನ್ನು ಮಾರ್ಪಡಿಸು. I want to be a vessel of honor in the house of God. ನಿನ್ನ ಸಭೆಯಲ್ಲಿ ಗೌರವವುಳ್ಳ ಒಂದು ಪಾತ್ರೆನಾಗಿ ನನ್ನನ್ನು ಬದಲಾಯಿಸು. I do not want to be a useless one. ದೇವರೇ, ಪ್ರಯೋಜನ ಇಲ್ಲದೆ ಇರುವ ಒಂದು ಪಾತ್ರೆಯಾಗಿ ಇಲ್ಲದೆ, I want to be an honorable vessel in the house of God. ದೇವರೇ, ದೇವರ ಸಭೆಗೆ, ದೇವರ ರಾಜ್ಯಕ್ಕೆ ಪ್ರಯೋಜನವುಳ್ಳ ವ್ಯಕ್ತಿಯಾಗಿ ನನ್ನನ್ನು ಮಾರ್ಪಡಿಸು. In Jesus' name. ಯೇಸುವಿನ ನಾಮದಲ್ಲಿ ತಂದೆ. Amen. All right. So how many of you are born again? ಎಷ್ಟು ಜನರು ನೀವು ಆತ್ಮದಲ್ಲಿ ತಿರುಗಿ ಹುಟ್ಟಿದ್ದೀರಾ? You're born again? ರಕ್ಷಣೆ ಹೊಂದಿದ್ದೀರಾ? ಆತ್ಮದಲ್ಲಿ ತಿರುಗಿ ಹುಟ್ಟಿದ್ದೀರಾ? Some are doubtful. ಕೆಲವರಿಗೆ ಮುಖವನ್ನು ನೋಡುವಾಗ ಅವರಿಗೆ ಡೌಟ್ ಇರೋ ತರ ಕಾಣಿಸ್ತಾ ಇದೆ. What is he asking? Why is he asking? I'm sitting inside the church. ನಾನು ಸಭೆಯಲ್ಲೇ ಕುತ್ಕೊಂಡಿದ್ದೀನಲ್ಲ, ನೀನು ತಿರುಗಿ ಆತ್ಮದಲ್ಲಿ ಹುಟ್ಟಿದ್ಯಾ ಅಂತ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದಾರೆ ಅಂತ. Because you sit in a church doesn't mean you're born again. ನೀನು ಜಸ್ಟ್ ಚರ್ಚಿಗೆ ಬರ್ತಾ ಇದ್ದೀನಿ ಎಂಬುದು ನೀನು ತಿರುಗಿ ಹುಟ್ಟಿದ್ಯಾ ಎಂಬುದಕ್ಕೆ ಅಡೆಯಾಳವಲ್ಲ. Because you say Jesus doesn't mean you're born again. ಯೇಸು ಅಂತ ಎಲ್ಲರೂ ಕರೆಯೋರಲ್ಲ, ಆತ್ಮದಲ್ಲಿ ಹುಟ್ಟಿರೋರು ಅಲ್ಲ. Amen. Do you understand? ನಿಮ್ಗೆ ಅರ್ಥ ಆಗ್ತಾ ಇದೆ? ನಂಬ್ತಾ ಇದ್ದೀನಿ. Even the devil says Jesus. ಸೈತಾನ್ ಕೂಡ ಯೇಸು ಸ್ವಾಮಿ ಇದ್ದಾರೆ ಅಂತ ನಂಬ್ತಾ ಇದ್ದಾನೆ. Only his reaction is different. He's trembling when he says the name. ಅದು ಯೇಸು ಸ್ವಾಮಿ ಅಂತ ಹೆಸರು ಹೇಳುವಾಗ ಕೂಡ ಸೈತಾನ್ ನಡುಗ್ತಾ ಇರ್ತಾನೆ. Amen. So what did Jesus come to do? ಯೇಸು ಸ್ವಾಮಿ ಯಾಕೆ ಈ ಭೂಮಿಗೆ ಬಂದ್ರು? Destroy the works of the devil. ಸೈತಾನ ಎಲ್ಲ ಕ್ರಿಯೆಗಳು ನಿಮ್ಮ ಜೀವಿತದಲ್ಲಿ ನಾಶ ಮಾಡ್ಲಿಕ್ಕೋಸ್ಕರ Open your mouth and say that. Open your mouth and say that. ಹೇಳಿ, ಸೈತಾನ ಎಲ್ಲ Jesus ಕ್ರಿಯೆಗಳು ಯೇಸು ಬಂದಿದ್ದು to ನನ್ನ destroy the works of the devil. ಸೈತಾನ ಎಲ್ಲ ಕ್ರಿಯೆಗಳನ್ನ ಲಯ ಮಾಡ್ಲಿಕ್ಕೆ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದ್ರು. Amen. My next question to you is, did Jesus do it? ಯೇಸು ಸ್ವಾಮಿ ಸೈತಾನ ಕ್ರಿಯೆನ ಲಯ ಮಾಡ್ಲಿಕ್ಕೆ ಬಂದಿದ್ದಾರೆ. ಅದು ನಿಮ್ಮ ಜೀವಿತದಲ್ಲಿ ಮಾಡ್ತಾ ಇದ್ದಾರಾ? ಮಾಡಿದೀರಾ? ಮಾಡಿದ್ದಾರಾ? ಮಾಡ್ತಾ ಇರ್ತಾರೆ, ಅದು ಬೇರೆ ವಿಷಯ. ಅದು ಮಾಡ್ತಾ ಇರ್ತಾರೆ, ಬಟ್ ಮಾಡಿದ್ದಾರಾ? Yes?
Yes? Sure. My brothers are not talking over there. ಸಹೋದರರು ಯಾರು ಬಾಯೇ ತೆಗಿತಾ ಇಲ್ಲ ಹಿಂದಗಡೆ. I can't see you because of these lights. ಆಮೇಲೆ ಲೈಟ್ ಇರಿಂದ ನಿಮ್ಮನ್ನ ನೋಡಕ್ ಕೂಡ ಆಗ್ತಾ ಇಲ್ಲ. Our brothers talk to one another. ದಯಮಾಡಿ ಸಹೋದರ ಪಕ್ಕದವರ ಹತ್ರ ಮಾತಾಡಿ. Ask your brother, do you believe that the devil is defeated? ನೀವು ಹೇಳಿ, ಸೈತಾನನ ದೇವರು ಸೋಲಿಸಿದ್ದಾರಲ್ವಾ, ಶಿಲುಬೆಯಲ್ಲಿ ಸೋಲಿಸಿದ್ದಾರಾ? Yes or no? If Jesus came to destroy the works of the devil, then on the cross he says it is finished. That means it is finished. ಯೇಸು ಸ್ವಾಮಿ ಸೈತಾನ ತಲೆಯನ್ನ ಶಿಲುಬೆಯಲ್ಲಿ ಜಜ್ಜಿ ಹಾಕಿ ಸೋಲಿಸಿ ಆಮೇಲೆ ಒಂದು ಮಾತನ್ನ ಹೇಳಿದ್ರು, ಎಲ್ಲ ಮುಗ್ದಿದೆ. Amen? Yes or no? ಹಲ್ಲೆಲೂಯಾ. ನಿಜನಾ? All right. Now look at your neighbor lovingly and ask this question. ಪಕ್ಕದಲ್ಲಿರೋರನ್ನ ಪ್ರೀತಿಯ ಮುಖದಿಂದ ನೋಡಿ ಹೇಳಿ, Why is the defeated devil defeating you? ಆ ಸೋತಿರುವ ಸೈತಾನನು ಯಾಕೆ ತಿರುಗಿ ನನ್ನನ್ನು ಯಾಕೆ ಸೋಲಿಸ್ತಾ ಇದ್ದಾನೆ? ಕೇಳಿ ನೋಡಿ ಆ ಪ್ರಶ್ನೆ. ಸೈತಾನ ಓಡಿ ದೇವರು ಶಿಲುಬೆಯಲ್ಲಿ ಸೋಲಿಸಿದಾರಲ್ವಾ, ಆಮೇಲೆ ಯಾಕೆ ನನ್ನನ್ನ ತಿರುಗಿ ಸೋಲಿಸ್ತಾ ಇದ್ದಾನೆ? ಕೇಳಿ, ಪಕ್ಕದಲ್ಲಿ ಕೈ ಕೊಟ್ಟು ಕೇಳಿ. Ask your neighbor. Please talk to your neighbor. ಪಕ್ಕದಲ್ಲಿ ಮಾತಾಡಿ ಪ್ರೀತಿಯಿಂದ. I'm not a one-way preacher that I say everything and you got to hear. No, we've got to talk to each other. ನಾನು ನಿಮ್ಮ ಹತ್ರ ಮಾತಾಡುವಾಗ ನೀವು ಕೂಡ ವಾಪಸ್ ಉತ್ತರ ಕೊಡಿ, ಅದನ್ನ ಪ್ರತಿಕ್ರಿಯಿಸಿ. ಪಕ್ಕದಲ್ಲಿ ಹತ್ರ All of us are preachers. ನಾವೆಲ್ಲರೂ ಕೂಡ ದೇವರ ವಾಕ್ಯ ಸಾರಕ್ಕೆ ದೇವರು ಕರೆದಿದ್ದಾರೆ. Amen. ಆಮೆನ್. You mustn't keep quiet. ನೀವು ಸುಮ್ಮನೆ ಇರಬಾರ್ದು. So what did your neighbor say? ಸೊ ನಿಮ್ಮ ಪಕ್ಕದಲ್ಲಿರುವ ವಿಶ್ವಾಸಿ ಏನು ಹೇಳಿದ್ರು ಅದಕ್ಕೆ ಉತ್ತರ? I don't know. ನನಗೆ ಗೊತ್ತಿಲ್ಲ. Why I am defeated? ಸೈತಾನನು ಶಿಲುಬೆಯಲ್ಲಿ ದೇವರು ಸೋಲಿಸಿದ್ರೆ ಆಮೇಲೆ ಯಾಕೆ ನನ್ನನ್ನು ಸೋಲಿಸ್ತಾ ಇದ್ದಾನೆ, ನಾನು ಯಾಕೆ ಸೋಲ್ತಾ ಇದ್ದೀನಿ? Some of us ನಮ್ಮಲ್ಲಿ ಅನೇಕರು ಹೇಗೆ ಯೋಚನೆ ಮಾಡ್ತೀರಂದ್ರೆ, keep thinking in our mind that I have to become holy. I have to become holy. ನಾನು ಪರಿಶುದ್ಧವಾಗಬೇಕು, ಪರಿಶುದ್ಧವಾಗಿ ಜೀವಿಸಬೇಕು ಎಂಬುದಾಗಿ ಸ್ವಯಂ ಪ್ರಯತ್ನವನ್ನ ಮಾಡ್ತಾರೆ. And then we fail. ಆಮೇಲೆ ಆ ಪ್ರಯತ್ನದಲ್ಲಿ ನಾವು ಸೋಲ್ತೀರಿ. Amen. Just an example. ಒಂದು ಉದಾಹರಣೆ ತಿಳಿಸ್ತೀನಿ. Some of you might have decided I'm going to pray for 2 hours every day. ನಾನು ಡೈಲಿ 2 ಅವರ್ ಪ್ರೇಯರ್ ಮಾಡ್ತೀನಿ ಅಂತ ನೀವು ಕೆಲವರು ತೀರ್ಮಾನ ತಗೊಂಡಿರ್ತೀರ ಅಂತ ಯೋಚನೆ ಮಾಡಿ. And you struggle through 1 hour of prayer, then you wonder how to do 2 hours. ಆಮೇಲೆ 1 ಅವರ್ ಪ್ರೇಯರ್ ಮಾಡುವಾಗಲೇ ನಿಮಗೆ ತುಂಬಾ ಕಷ್ಟ ಆಗ್ತಾ ಇದೆ. ಆಮೇಲೆ ಯೋಚನೆ ಮಾಡ್ತೀರಿ, ಇನ್ನೊಂದು ಅವರ್ ಹೆಂಗಪ್ಪ ಪ್ರೇಯರ್ ಮಾಡೋದು? 2-3 times you try, then you give up. You say this is not for me. ಆಮೇಲೆ 2-3 ಸತಿ ಪ್ರಯತ್ನ ಮಾಡ್ತೀರಾ, ಆಮೇಲೆ ನನಗಂತೂ 2 ಅವರ್ ಪ್ರೇಯರ್ ಮಾಡಕ್ಕೆ ಆಗಲ್ಲ ಅಂತ. Then you come to church. ಆಮೇಲೆ ಚರ್ಚಿಗೆ ಬರ್ತೀರಾ. And you hear a preacher say, if you gave a word to God, if you don't keep it, you're a sinner. ಆಮೇಲೆ ನೀವು ವಾಕ್ಯವನ್ನು ಕೇಳಿ ಅನುಸರಿಸದೇ ಇದ್ರೆ ನೀವು ಪಾಪಿಗಳಾಗಿದ್ದೀರಿ ಎಂಬುದಾಗಿ. ನೀವು ಬಂದು ಒಂದು ಮಾತು ದೇವರಿಗೆ ಕೊಟ್ಟು ಅದು ಬಂದು ನೀವು ಹಿಂಬಾಲಿಸ್ತಾ ಇದ್ದಲ್ಲ ಅಂದ್ರೆ ನೀವು ಪಾಪ ಮಾಡಿದ್ದೀರಾ. ನೀವು ದೇವರಿಗೆ ಒಂದು ಮಾತು ಕೊಟ್ಟು ಆ ಮಾತನ್ನ ನೆರವೇರಿಸ್ತಾ ಇದ್ರೆ ದೇವರ ಮುಂದಡೆ ಪಾಪಿಗಳಾಗಿರ್ತೀರಾ ಎಂಬುದಾಗಿ. And you feel condemned in your spirit. ಆಮೇಲೆ ನಿಮ್ಮ ಮನಸ್ಸಲ್ಲಿ ಒಂಥರ ಬೇಜಾರಾಗ್ತಾ ಇರುತ್ತೆ, ನಾನು ತಪ್ಪು ಮಾಡಿಲ್ಲ. How many of you understand what I'm talking? ಎಷ್ಟು ಜನಕ್ಕೆ ಅದು ನಿಮಗೆ ಅನೇಕರಿಗೆ ಅರ್ಥ Has it happened to you? Happened to you? ನಿಮ್ಗೆ ಹಂಗಾಗಿದೆಯಾ? Yes or no? ಹೌದಾ ಇಲ್ವಾ? I've come with good news for you. ನಾನು ನಿಮ್ಗೊಂದು ಶುಭ ಸಂದೇಶವನ್ನು ತರ್ತಾ ಇದ್ದೀನಿ. The Bible says, not me, the Bible says, ನಾನಲ್ಲ, ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ, Jesus never came to condemn you. ದೇವರು ನಿಮ್ಮ ಯಾವ ಕಾರಣಕ್ಕೂ ಅಪರಾಧ ಮನೋಭಾವವನ್ನು ಕೊಡ್ಲಿಕ್ಕೆ ಬಂದಿಲ್ಲ. That's the devil's work. ಸೈತಾನ ಅಪರಾಧ ಮನೋಭಾವವನ್ನು ತರ್ತಾ ಇರೋದು. So why are you feeling that way? ಆಮೇಲೆ ಯಾಕೆ ನಿಮಗೆ ಅಪರಾಧ ಮನೋಭಾವ ಇದೆ? Who are you listening to? ನೀವು ಯಾರ ಸ್ವರವನ್ನ ಕೇಳ್ತಾ ಇದ್ದೀರಾ? God or the devil? ಸೈತಾನ ಮಾತನ್ನ ಕೇಳ್ತಾ ಇದ್ದೀರಾ ಇಲ್ಲ ದೇವರ ಮಾತಿಗೆ ಕಿವಿ ಕೊಡ್ತಾ ಇದ್ದೀರಾ? The devil is defeated. ಸೈತಾನ ಸೋತಿದ್ದು ನಿಜಾನೇ, but he will deceive you. ಆದ್ರೆ ಸೈತಾನ ನಿನ್ನನ್ನ ಮೋಸ ಮಾಡ್ತಾನೆ ಸುಳ್ಳು ಹೇಳೋದ್ರ ಮುಖಾಂತರ. That is his work. ಸೈತಾನ ಕೆಲಸ ಏನಂದ್ರೆ ವಂಚಿಸೋದು, ಮೋಸ ಮಾಡೋದು. So the Bible says in John 8:32, ಅದಕ್ಕೆ ಬೈಬಲ್ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೋಹನನ ಬರೆದ ಪುಸ್ತಕ 8ನೇ ಅಧ್ಯಾಯ ಅದರ 32ನೇ ವಾಕ್ಯ. when you know the truth will set you free. ನೀವು ಸತ್ಯವನ್ನ ತಿಳಿಯುವಿರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತದೆ. but when you believe the lie, you come into bondage. ಯಾವಾಗ ಸೈತಾನ ಹೇಳೋ ಸುಳ್ಳು ಮಾತನ್ನ ನೀವು ಸ್ವೀಕರಿಸಿ ನಂಬ್ತಿರೋ ಅವಾಗ ಸೈತಾನ ನಿಮ್ಮನ್ನ ಬಂಧನದಲ್ಲಿ ಮಡಗುವನಾಗಿರ್ತಾನೆ. Tell your neighbor, Jesus didn't come to put you in bondage. ಯೇಸು ಸ್ವಾಮಿ ನಿಮ್ಮನ್ನ ಬಂಧಿಸಲಿಕ್ಕೆ ಬರಲಿಲ್ಲ, ನಿಮ್ಮನ್ನ ಬಿಡುಗಡೆ ಮಾಡಕ್ಕೆ ಬಂದಿದ್ದಾನೆ. Amen. ಆಮೆನ್. So the Bible says, if the Son sets you free, you are free indeed. ದೇವಕುಮಾರನು ನಿಮ್ಮನ್ನ ಬಿಡುಗಡೆ ಮಾಡುವುದಾದರೆ ನೀವು ನಿಶ್ಚಯವಾಗಿಯೂ ನಿಜವಾದ ಬಿಡುಗಡೆಯನ್ನು ಅನುಭವಿಸುವರಾಗಿರ್ತೀರಾ. No one can change that. ಯಾರು ಅದನ್ನ ತಡೆ ಮಾಡಕ್ಕಾಗೋದಿಲ್ಲ. No man on the face of this earth has authority to change what Jesus has said. ಯೇಸು ಸ್ವಾಮಿ ಹೇಳಿದ ಮಾತನ್ನ ಬದಲಾಯಿಸಲಿಕ್ಕೆ ಈ ಭೂಮಿಯಲ್ಲಿ ಯಾವ ಶಕ್ತಿಯಿಂದಲೂ ಆಗೋದೂ ಇಲ್ಲ. Amen.
ಆಮೆನ್. So I want to show you some scriptures in the Bible ಇವತ್ತು ನೀವು ಕೆಲವು ವಾಕ್ಯ ಭಾಗಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ನಿಮ್ಮ ಆಶೀರ್ವಾದಕ್ಕೋಸ್ಕರ. that bring you down and don't lift you up. ಆಮೆನ್. ಈ ವಾಕ್ಯಗಳು ನಿಮ್ಮನ್ನ ಕಟ್ಟಿ ಎಬ್ಬಿಸುತ್ತೆ, ನೀವು ಬೀಳುವಂತೆ ಅದು ಮಾಡೋದಿಲ್ಲ. Amen. You must have the right understanding in the scripture. ದೇವರ ವಾಕ್ಯವನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅದು ನಿಜವಾಗ್ಲೂ ನಿಮಗೆ ಏರಾಳವಾದ ಆಶೀರ್ವಾದವನ್ನ ತರುತ್ತೆ. Let's go to the book of Galatians. ಗಲಾತಿ ಲೇಖನ ಪುಸ್ತಕಕ್ಕೆ, ನಮ್ಮ ಬೈಬಲ್ ಅನ್ನ ಗಲಾತಿ ಲೇಖನ ಪುಸ್ತಕ In the 3rd chapter 3ನೇ ಅಧ್ಯಾಯ and the 11th verse, 3ನೇ ಅಧ್ಯಾಯದ 11ನೇ ವಾಕ್ಯವನ್ನ ಓದಿ. he asks a question. ಅಲ್ಲಿ ಆ ವಾಕ್ಯ ಭಾಗವನ್ನು ಓದೋಣ. Are you so foolish? Having begun in the spirit, are you now made perfect by the flesh? ಇದಲ್ಲದೆ ಕರ್ಮ ಮಾರ್ಗದಿಂದ ಯಾವನೂ ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗುವುದಿಲ್ಲವೆಂಬುದು ಸ್ಪಷ್ಟವಾಗಿದೆ. No, that's not the verse. Galatians 3rd chapter, 3rd verse. 3ನೇ ಅಧ್ಯಾಯದ 3ನೇ ವಾಕ್ಯ. ದೇವರಾತ್ಮನನುಸಾರವಾಗಿ ಪ್ರಾರಂಭಿಸಿ ಈಗ Yes. ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ. Amen. Now when you came to salvation, when ನಾವು you, ರಕ್ಷಣೆಗೆ ಬಂದ ಸಮಯದಲ್ಲಿ you didn't do anything. ನೀವು ಏನೂ ಮಾಡಲಿಲ್ಲ. By faith, ನೀವು ಯೇಸು ಸ್ವಾಮಿ ನಂಬಿದ್ರಿ, you received forgiveness. ಪಾಪದ ಅರಿಕೆ ಮಾಡಿದ್ರಿ, ಕ್ಷಮಾಪಣೆಯನ್ನು ಹೊಂದ್ಕೊಂಡ್ರಿ. Amen. No, you didn't. How did you come to Christ? ನೀವು ಹೇಗೆ ಯೇಸು ಸ್ವಾಮಿಯ ಬಳಿ ಬಂದಿದ್ದೀರಿ? How did you receive Jesus? ರಕ್ಷಣೆ ಅನುಭವ ಹೇಗೆ ನಿಮಗೆ ಉಂಟಾಯಿತು? Just standing over there like a stone and saying, "Okay, Jesus, I'm standing here. That's it." No. ಹಂಗೆ ನಿಂತ್ಕೊಂಡು ನಾನು ರಕ್ಷಣೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ ಅಂತ You ಹೇಳಿದ್ರೆ, did something. ನೀವು ಏನೋ ಒಂದು ಕಾರ್ಯ ಮಾಡಿದ್ದೀರಾ. The ರಕ್ಷಣೆ only thing that you did, ನೀವು ಮಾಡಿದಂತ ಒಂದೇ ಒಂದು ಕಾರ್ಯ, you took responsibility. I am a sinner. ನಾನು ಪಾಪಿ ಅಂತ ನೀವು ಒಪ್ಕೊಂಡ್ರಿ. None of us could say, "I have done great work for you." Have we? ದೇವರೇ, ನಾನು ತುಂಬಾ ಒಳ್ಳೆಯವನಾಗಿದ್ದೆ, ಅದಕ್ಕೆ ನೀನನ್ನು ರಕ್ಷಿಸಿದೆ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. No, all of us can say, "I am a sinner," and that's why Jesus came. ನಾವೆಲ್ಲರೂ ಹೇಳಲಿಕ್ಕೆ ಆಗುತ್ತೆ, ನಾವು ಪಾಪಿಗಳಾಗಿದ್ರಿ, ಯೇಸು ನನ್ನ ಪಾಪವನ್ನ ಕ್ಷಮಿಸಿದ್ರು, ನನ್ನ ಪಾಪದಿಂದ ರಕ್ಷಿಸಿದ್ರು. Yes or no? ಹೌದಾ ಇಲ್ವಾ? So what did you do? ನೀವೇನ್ ಮಾಡಿದ್ರಿ? Did you walk up 7 hills? ತುಂಬಾ ದೇವರ ರಕ್ಷಣೆಗೋಸ್ಕರ ತುಂಬಾ ಕಷ್ಟಪಟ್ರ, ಬೆಟ್ಟ ಗುಡ್ಡಗಳನ್ನೆಲ್ಲ ದಾಟಿ ಹೋದ್ರ? 7 ಮಳೆ. ಏನೂ ಮಾಡಿಲ್ಲ. 7 ಮಳೆ ಹೋಗಿದ್ದೀರಾ? 7 ಮಳೆ. ಬೆಟ್ಟಗಳ ಮೇಲೆ ನಡ್ಕೊಂಡು ಹೋದ್ರ? ಇಲ್ಲ. No, you never did all that. ಏನೂ ಮಾಡಿಲ್ಲ. Did you take off your hair? No. ತಲೆ ಕೂದಲು ಬೋಡ್ಸ್ಕೊಳ್ಬೇಕಾಯ್ತಾ? ಇಲ್ಲ. You did nothing. ನಾವು ಏನೂ ಮಾಡಿಲ್ಲ. But from your heart you said to Jesus, ನಿಮ್ಮ ಹೃದಯದಿಂದ ನೀವು ಹೇಳಿದ್ರಿ, I am a sinner. ದೇವರೇ, ನಾನು ಪಾಪಿಯಪ್ಪ, ನನ್ನನ್ನು ರಕ್ಷಿಸು, Forgive me my sin. ನಾನು ಮಾಡಿದ ಪಾಪವನ್ನ ಕ್ಷಮಿಸು ಯೇಸುವೆ, ನನ್ನ ಜೀವನದಲ್ಲಿ ಬಾ. That's all you did. ನೀವು ಅಷ್ಟೇ ನಂಬಿಕೆಯಿಂದ Amen. ಈ ರಕ್ಷಣೆ ನಿಮಗೆ ಸಿಕ್ಕಿದೆ. So you believed in Jesus ನೀವು ಯೇಸುವನ್ನ ನಂಬುವುದರ ಮುಖಾಂತರ and believed he has the power to forgive all your sins. ಯೇಸುವಿಗೆ ನಿಮ್ಮ ಪಾಪವನ್ನ ಕ್ಷಮಿಸುವ ಅಧಿಕಾರ ಇದೆ ಎಂಬುದಾಗಿ ನೀವು ನಂಬಿದ್ದೀರಾ. ಅದಕ್ಕೆ ದೇವರು ನಿಮ್ಮ ಪಾಪವನ್ನ ಕ್ಷಮಿಸಿದ್ದಾನೆ. You believe that there is no other name given in heaven or on earth for your salvation. ಭೂಮಿಯ ಮೇಲೆ ಆಕಾಶದ ಕೆಳಗಡೆ ಯೇಸು ಎಂಬುವ ನಾಮ ಇಲ್ಲದೆ ಬೇರೆ ಯಾವ ನಾಮದಿಂದಲೂ ರಕ್ಷಣೆ ಇಲ್ಲ ಎಂಬುದಾಗಿ ನೀವು ತಿಳ್ಕೊಂಡಿದ್ದೀರಾ, ಅದನ್ನ ನಂಬಿದ್ದೀರಾ. And you began to jump and praise God. ಅವಾಗ ಯಾವಾಗ ನೀವು ಯೇಸು ಸ್ವಾಮಿ ನಂಬಿ ರಕ್ಷಣೆ ಹೊಂದ್ಕೊಂಡ್ರೋ ಅವತ್ತೊಂದು ದೊಡ್ಡ ಸಂತೋಷ, ಸಮಾಧಾನ ನೀವು ಅನುಭವಿಸಿದ್ದೀರಾ. Amen. Then you came to church. ನಂತರ ನೀವು ಚರ್ಚಿಗೆ ಬಂದ್ರಿ. You met a lot of the old believers. ನಿಮ್ಮ ಹಳೆ ವಿಶ್ವಾಸಿಗಳೆಲ್ಲ ನೀವು ನೋಡಿರ್ತೀರಾ. And then they warned you. ಅವರೆಲ್ಲ ನಿಮ್ಮ ಹತ್ರ ಹೇಳಿರ್ತಾರೆ. And they told you, ನಿಮ್ಮ ಹತ್ರ ಹೇಳಿರ್ಬೋದು, don't do like this. ನೀನು ಹಿಂಗ್ ಮಾಡ್ಬೇಕು, ಹಿಂಗ್ Don't ಮಾಡಬಾರ್ದು, do like that. ಹಿಂಗ್ ಮಾಡಬಾರ್ದು, ಹಿಂಗ್ Don't ಮಾಡ್ಬೇಕು, do like this. ಹಿಂಗ್ ಮಾಡಬಾರ್ದು, ಹಿಂಗ್ Don't ಮಾಡ್ಬೇಕು, do like that. ಹೀಗ್ ಮಾಡ್ಬೇಕು, ಹೀಗ್ ಮಾಡಬಾರ್ದು. And they confuse you. ಕೆಲವು ಸಮಯ ಅವ್ರು ಹೇಳಿದ ಮಾತೆಲ್ಲ ಕೇಳಿ ಕೆಲವು ಕನ್ಫ್ಯೂಷನೇ ಆಗೋಗಿರುತ್ತೆ. When you came, it was easy. ನೀವು ಬಂದಾಗ ನಂಬಿಕೆಯಿಂದ ರಕ್ಷಣೆ ಹೊಂದ್ರಿ, ತುಂಬಾ ಈಸಿ ಆಗಿತ್ತದು. Amen. All by the Spirit. That's all. ಎಲ್ಲ ಪರಿಶುದ್ಧಾತ್ಮನಿಂದ ಅದು ಈಸಿ ಆಗಿ ಸುಲಭವಾಗಿ ರಕ್ಷಣೆ No ಅನುಭವ. works of the flesh. ನೀವು ಯಾವ ಕೆಲಸ ಕೂಡ ನೀವು ಮಾಡಲಿಲ್ಲ ರಕ್ಷಣೆಯನ್ನ ಹೊಂದ್ಕೊಳ್ಳಕ್ಕೆ. If you read with me the 2nd chapter of Galatians, the 16th verse. ಗಲಾತ್ಯ ಲೇಖನ ಪುಸ್ತಕ 2ನೇ ಅಧ್ಯಾಯದ 16ನೇ ವಾಕ್ಯ ನೀವು ಓದುವುದಾದ್ರೆ, Knowing that a man is not justified by the works of the law, but by the faith of Jesus Christ, even we have believed in Jesus Christ, that we might be justified by the faith of Christ,
not by the works of the law, for by the works of the law shall no flesh be justified. ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ಹೊರತು ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲವೆಂಬುದು ನಮಗೆ ತಿಳಿದಿರುವುದರಿಂದ ನಾವು ಸಹ ನೇಮ ನಿಷ್ಠೆಗಳನ್ನು ಬಿಟ್ಟು ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟೆವು. ಯಾಕಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. The Bible says that. ಬೈಬಲ್ ನಮಗೆ I am not ಸ್ಪಷ್ಟವಾಗಿ, saying it. ನಾನಲ್ಲ, ದೇವರ ವಾಕ್ಯವನ್ನೇ I am ನಮಗೆ saying what the Bible says. ಬೈಬಲ್ ಹೇಳದನ್ನೇ ನಾನು ನಿಮಗೆ And ತಿಳಿಸ್ತೀನಿ. I am saying it because I believe it. ನಾನು ಅದನ್ನು ನಂಬ್ತಾ ಇದ್ದೀನಿ. Amen. Read one more verse for me. ಇನ್ನೊಂದು ವಾಕ್ಯವನ್ನು ಕೂಡ ಓದೋಣ. In the 3rd chapter, ಗಲಾತ್ಯ ಲೇಖನ ಪುಸ್ತಕ 3ನೇ ಅಧ್ಯಾಯದ in the 10th verse, 10ನೇ ವಾಕ್ಯದಲ್ಲಿ read from there. ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಾಧೀನರಾಗಿದ್ದಾರೆ. ಹೇಗೆಂದರೆ ಧರ್ಮ ಗ್ರಂಥದೊಳಗೆ ಬರೆದಿರುವಗಳನ್ನೆಲ್ಲ ನಿತ್ಯವೂ ಕೈಕೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದದೆ. The 11th verse. ಇದಲ್ಲದೆ ಕರ್ಮ ಮಾರ್ಗದಿಂದ ಯಾವನೂ ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗುವುದಿಲ್ಲವೆಂಬುದು ಸ್ಪಷ್ಟವಾಗಿದೆ. ಯಾಕಂದರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂದು ಬರೆದದೆ. Amen. Look at that. Look at it carefully. ನೋಡಿ, ಆ ವಾಕ್ಯ ಓದುವಾಗ ಎಷ್ಟು ಅರ್ಥವುಳ್ಳದಾಗಿದೆ. What is the Lord telling us? ಇಲ್ಲಿ ದೇವರ ವಾಕ್ಯ ನಮಗೆ ಏನು ಉಪದೇಶವನ್ನು ಕೊಡ್ತಾ ಇದೆ? Paul has experienced both sides of the story. ಪೌಲನು ಎರಡು ಕಾರ್ಯಗಳನ್ನು ಕೂಡ ಅದನ್ನು ಅನುಭವಿಸಿದ್ದಾನೆ. He has been there in the law as a leader or a knowledgeable person about the law. ಒಂದು ಕಾಲದಲ್ಲಿ ಪೌಲನು ನಿಯಮ ನಿಷ್ಠೆಗಳನ್ನು ಅನುಸರಿಸುತ್ತಾ ವೈರಾಗ್ಯವಾಗಿ ದೇವರನ್ನ ಹಿಂಬಾಲಿಸ್ತಾರೆ ಅಂತ ಅವನು ಯೋಚನೆ ಮಾಡ್ತಿದ್ದ. But he has had an encounter with Jesus. ನಂತರ ಯೇಸುವನ ದಮಸ್ಕಸ್ನ ರಸ್ತೆಯಲ್ಲಿ ದೇವರನ್ನ ನೇರವಾಗಿ ದೇವರ ಅನುಭವ ಅವನಿಗೆ ಉಂಟಾಯಿತು. He is now writing to the church at Galatia. ಇವಾಗ ಗಲಾತ್ಯದಲ್ಲಿರುವಂತಹ ಸಭೆಗೆ ಪೌಲನು ಹೀಗೆ ಬರೆಯುತ್ತಾ ಇದ್ದಾನೆ. And he is saying this. ಅದನ್ನು ಹೀಗೆ ಹೇಳುತ್ತಾ ಇದ್ದಾನೆ. If you continue to do the works of the law, you are under a curse. ನೀವು ನಿಯಮ ನಿಷ್ಠೆಗಳನ್ನು ತಿರುಗಿ ಅನುಸರಿಸಿ ಅದರ ಮುಖಾಂತರ ನೀತಿವಂತರಾಗಲಿಕ್ಕೆ ನೀವು ಶ್ರಮಿಸುವುದಾದ್ರೆ ಅದು ಶಾಪಗ್ರಸ್ತರಾಗಿದ್ದೀರಾ. Think about it. ಅದು ಯೋಚನೆ ಮಾಡಿ ನೋಡಿ. So many people think like this, okay, we'll tear off the Old Testament and throw it. ಹಾಗಾದ್ರೆ ಹಳೆ ನಿಯಮ ಪುಸ್ತಕ ಬೇಡವಾ ನಮಗೆ? It's very necessary. ತುಂಬಾ ಬೇಕು ನಮಗೆ. Yet ಆದ್ರೂ we are not under that covenant. ನಾವು ಹಳೆಯ ಪುಸ್ತಕದ ಎಲ್ಲ ನಿಯಮಗಳನ್ನು ಅನುಸರಿಸಬೇಕಾಗಿರೋ ಕಾರ್ಯ ಇಲ್ಲ. Amen. I say it like this way. ನಾನು ಹೀಗೆ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. If you are a student of that, you are a baby. ನೀನು ಇವಾಗಲೂ ನಿಯಮಗಳನ್ನ ಅನುಸರಿಸಿ ದೇವರನ್ನ ಮೆಚ್ಚಿಸುವುದಾದ್ರೆ ಇವಾಗಲೂ ಕ್ರಿಸ್ತನಲ್ಲಿ ಒಂದು ಚಿಕ್ಕ ಮಗುವಾಗಿದೆಯಾ? You haven't grown mature. ನೀನು ಇನ್ನೂ ಬೆಳೆಯಲಿಲ್ಲ. Why are you so silent? ಯಾಕೆ ನೀವೆಲ್ಲ ತುಂಬಾ ಮೌನವಾಗಿದ್ದೀರಾ? Is that difficult to digest? ಅರ್ಥ ಆಗ್ತಾ ಇದೆಯಾ? That is called the truth. ಅದೇ ನಿಜ ನೋಡಿ. I'll tell you the difference. ಇದೆರಡರ ವ್ಯತ್ಯಾಸ, ನಿಯಮಗಳು ಹಾಗೂ ನಂಬಿಕೆ, ಇದೆರಡರ ವ್ಯತ್ಯಾಸವನ್ನು ಕೂಡ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. But let me show you what Jesus has given us. ಯೇಸು ಸ್ವಾಮಿ ನಮಗೆ ಎಂತ ಒಂದು ಜೀವಿತ ಕ್ರಮವನ್ನು ಕೊಟ್ಟಿದ್ದಾನೆ ಎಂಬುದನ್ನು ಕೂಡ ನಾನು ಹಂಚಿಕೊಳ್ತೀನಿ. In the 18th verse, the 12th verse of the 3rd chapter, he says, and the law is not of faith. Amen. 3ನೇ ಅಧ್ಯಾಯದ 12ನೇ ವಾಕ್ಯ. The law is not of faith. ಆದರೆ ಕರ್ಮ ಮಾರ್ಗಕ್ಕೆ ನಂಬಿಕೆಯು ಆಧಾರವಲ್ಲ. Amen. It's not a faith, but the Bible says the just shall live by faith. ಆದರೆ ನೀತಿವಂತನು ನಂಬಿಕೆಯಿಂದಲೇ ಜೀವಿಸುತ್ತಾನೆ. Amen. What is this? What is the difference between the two? ಎರಡಕ್ಕೂ ವ್ಯತ್ಯಾಸ ಏನು? ಒಂದು ಎಲ್ಲ ನಿಯಮಗಳನ್ನು ಅನುಸರಿಸಬೇಕಾಗಿರೋ ಒಂದು ಕಾರ್ಯ, ಇನ್ನೊಂದು ನಂಬಿಕೆಯಿಂದ ನೀತಿವಂತನು. I'll tell you one truth. ಒಂದೇ ಒಂದು ಸತ್ಯವನ್ನ ಸರಳವಾದ ರೀತಿಯಲ್ಲಿ all of us sitting in this room, ನಾವಿಲ್ಲಿ ಕೂತ್ಕೊಂಡಿರುವ ನಾವೆಲ್ಲರೂ ಕೂಡ, I can challenge you, not one of us know the whole law.
ಬೈಬಲ್ನ ಎಲ್ಲ ನಿಯಮಗಳು ನಿಮ್ಮೆಲ್ಲರಿಗೂ ತಿಳಿದಿದೆಯಾ? ನಾನು ನಂಬ್ತೀನಿ ನಮ್ಮಲ್ಲಿರುವ ಒಬ್ರು ಕೂಡ ಎಲ್ಲ ನಿಯಮಗಳು ಗೊತ್ತಿಲ್ಲ ಎಂಬುದಾಗಿ. I believe I don't know all of them. ನಾನೇ ಹೇಳ್ತೇನೆ, ನನಗೂ ಕೂಡ ಬೈಬಲ್ನ ಎಲ್ಲ ನಿಯಮಗಳು ಗೊತ್ತಿಲ್ಲ. I have read it, ನಾನು ಓದಿದ್ದೀನಿ, but I don't remember it. ಬಟ್ ನನಗೆ ಜ್ಞಾಪಿಸ್ಕೊಳ್ಳೋಕೆ ಕೂಡ ಆಗ್ತಾ ಇಲ್ಲ. There are 613 laws in the Old Testament. ಕಾರಣ ಬೈಬಲ್ 613 ನಿಯಮ ನಿಷ್ಠೆಗಳಿದೆ. A Jew has to memorize and know it by heart by the age of 12. 12ನೇ ವಯಸ್ಸೊಳಗಡೆ ಒಂದು ಯಹೂದ ಸಂಪ್ರದಾಯದಲ್ಲಿ ನಂಬಿಕೆಯಲ್ಲಿ ಬೆಳೆದಿರುವವನು ಈ 613 ನಿಯಮಗಳನ್ನ ಓದ್ಕೊಂಡು ಅವನು ಬಾಯಿಪಾಠ ಮಾಡ್ಕೊಳ್ಬೇಕಾಗಿತ್ತು. And they have to do it. ಆಮೇಲೆ ಗೊತ್ತಿರೋದು ಮಾತ್ರ ಅಲ್ಲ, ಈ ನಿಯಮಗಳನ್ನ ತಪ್ಪದೆ ಅನುಸರಿಸಬೇಕಾಗಿತ್ತು. If he has done 612 and fails in one, the Bible says he failed in all of it. 613 ನಿಯಮ ನಿಷ್ಠೆಗಳಲ್ಲಿ 612 ನಿಯಮಗಳನ್ನು ಅನುಸರಿಸಿ ಒಂದೇ ಒಂದು ನಿಯಮವನ್ನು ಅನುಸರಿಸದೆ ಹೋದ್ರೆ ಎಲ್ಲ ನಿಯಮಗಳನ್ನ ಅನುಸರಿಸಿದ ಹಾಗೆ. That is why the Bible says ಅನುಸರಿಸದೇ ಇರುವ ರೀತಿಯಲ್ಲಿ ಒಂದು ಕಲ್ಪನೆ ಅನುಸರಿಸದೆ ಹೋದ್ರೆ ಎಲ್ಲ ಕಲ್ಪನೆಗಳು you are not under the law. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೀವು ನಿಯಮ ನಿಷ್ಠೆಗಳ ಕೆಳಗಡೆ ಅಲ್ಲ. Lift your hands, say thank you Jesus. ಸ್ತೋತ್ರ ಯೇಸುವೇ, ಆ ಒಂದು What a great freedom you have given me. ಎಷ್ಟೋ ಒಂದು ಸ್ವಾತಂತ್ರ್ಯ ಬಿಡುಗಡೆ. What a great freedom you have given me. ಎಷ್ಟು ದೊಡ್ಡ ಒಂದು ಸ್ವಾತಂತ್ರ್ಯ ನೀನು ನಮಗೆ ಕೊಟ್ಟಿದ್ದೀಯಾ. Amen. ಆಮೆನ್. So that does not mean that we'll disobey God. ಅದರ ಅರ್ಥ ನಾವು ಯಾವ ನಿಯಮಗಳನ್ನ ನಾವು ತಿಳಿದಿದ್ದು ಅನುಸರಿಸಬಾರದು ಅಂತ ಇಲ್ಲ. Many grace teachers will teach you that. ಅನೇಕ ಕೃಪೆಯ ಉಪದೇಶ ಮಾಡುವವರು ಇದನ್ನ ತಿಳಿಸ್ತಾ ಇರ್ತಾರೆ. You can do what you want, there's no problem. ನೀವು ಏನ್ ಬೇಕಾದ್ರೂ ಮಾಡ್ರಿ, ದೇವರು ನಿಮ್ಗೆ ಕ್ಷಮಿಸ್ತಾ ಇರ್ತಾರೆ. That is not true. ಅದು ನಿಜ ಅಲ್ಲ ಆ ಸಂದೇಶ. ನೋಡಿ, grace is given to you to empower you to obey God. ಕೃಪೆ ಏನ್ ಮಾಡುತ್ತೆ? ದೇವರ ಕೃಪೆ ನಿಮ್ಮ ಮೇಲೆ ಬರುವಾಗ ಅದು ಪಾಪವನ್ನ ಜಯಿಸುವಂತೆ ನಿಮಗೆ ಶಕ್ತಿಯನ್ನ ಕೊಡ್ತಾ ಇದೆ. Grace is not weak. ಕೃಪೆ ನಿಮ್ಮನ್ನ ಬಲಹೀನತೆಯಲ್ಲಿ ನಡೆಸಲ್ಲ. Grace is powerful. ಕೃಪೆ ನಿಮಗೆ ಪಾಪವನ್ನು ಜಯಿಸುವ ಶಕ್ತಿ ಬಲವನ್ನ ನೀಡ್ತಾ ಇದೆ. Amen. Grace comes and forgets all your sins. ದೇವರ ಕೃಪೆ ನಿಮ್ಮ ಮೇಲೆ ಬರುವಾಗ ನಂಬಿಕೆ ಮುಖಾಂತರ ನಿನ್ನ ಎಲ್ಲ ಪಾಪಗಳು ಕ್ಷಮಿಸಲ್ಪಡ್ತಾ ಇದೆ. Strengthens you not to sin again. ಆಮೇಲೆ ಪಾಪ ಮಾಡದಿರೋ ರೀತಿಯಲ್ಲಿ ಪಾಪವನ್ನು ಜಯಿಸುವ ಹಾಗೆ ದೇವರ ಕೃಪೆ ನಂಬಿಕೆ ಮುಖಾಂತರ ದೇವರು ನಿಮಗೆ ಕೊಡುವನಾಗಿರ್ತಾನೆ. Grace gives you the power never to believe the lies of the devil. ಕೃಪೆ ನಿಮಗೆ ಸೈತಾನ ಸುಳ್ಳಿಗೆ ಕಿವಿಗೊಡದ ಹಾಗೆ ಸುಳ್ಳನ್ನು ಜಯಿಸುವವರಾಗಿ ನಮ್ಮನ್ನ ಮಾರ್ಪಡಿಸುತ್ತೆ. Amen. ಆಮೆನ್. Grace is powerful. ಕೃಪೆ, ದೇವರ ಕೃಪೆ ನಮಗೆ ಶಕ್ತಿಯನ್ನ ಕೊಡ್ತಾ ಇದೆ ಪ್ರಿಯರೇ. So the Bible says, ಅದಕ್ಕೆ ಬೈಬಲ್ ಹೀಗೆ ಹೇಳ್ತಾ ಇದೆ, the law was given to us when we were children. ನಾವು ಮಕ್ಕಳಾಗಿದ್ದಾಗ ನಿಯಮ ನಿಷ್ಠೆಗಳು ನಮಗೆ ಕೊಡಲ್ಪಟ್ಟಿತ್ತು, leading us to the place that by faith we will be justified. ಆದರೆ ಇವಾಗ ಹೊಸ ಒಡಂಬಡಿಕೆ ನಮಗೂ ನಂಬಿಕೆಯ ಮುಖಾಂತರ ನಮ್ಮನ್ನು ದೇವರು ನೀತಿವಂತರನ್ನಾಗಿ ನಿರ್ಣಯಿಸಲ್ಪಟ್ಟವರಾಗಿದ್ದೀರಿ. 24th verse. 24ನೇ ವಾಕ್ಯ. Third chapter 24th. 3ನೇ ಅಧ್ಯಾಯದ 24ನೇ ವಾಕ್ಯ. ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ. Amen. Very clearly given in the Bible. ಹೌದಲ್ವಾ? 23ನೇ ವಾಕ್ಯದಲ್ಲಿ It was our schoolmaster to bring us to Jesus Christ. ಆಮೆನ್. ಅದು ನಮಗೆ ಸ್ಕೂಲ್ ಮಾಸ್ಟರ್ ಹಾಗೆ ಕ್ರಿಸ್ತನ ಬಳಿ ನಮ್ಮನ್ನು ಅದು ನಡೆಸಿತು. That we be justified by faith. ನಾವು ನಂಬಿಕೆ ಮುಖಾಂತರ ನೀತಿವಂತರಾಗಿ ದೇವರು ನಮಗೆ ನಿರ್ಣಯಿಸಲ್ಪಟ್ಟಿದ್ದಾರೆ. How many of you are trying to be perfect? ಎಷ್ಟು ಜನ ನಾನು ವಾಕ್ಯವನ್ನು ಅನುಸರಿಸಬೇಕು, ಪರ್ಫೆಕ್ಟ್ ಆಗಿರಬೇಕು? Just how many of you are trying to be perfect? ನಿಮ್ಮಲ್ಲಿ ಎಷ್ಟು ಜನರು ನಾನು ಪರ್ಫೆಕ್ಟ್ ಆಗಿ ಯಾವ ತಪ್ಪು ಇಲ್ಲದೆ ಜೀವಿಸಬೇಕು ಅಂತ, ಸಿದ್ಧರಾಗಿ ನಾನು ಇರಬೇಕಂತ ಎಷ್ಟು ಜನರು ಬಯಸ್ತಾ ಇದೆ? ಸಿದ್ಧರಾಗಿ ಜೀವಿಸಬೇಕೆಂಬುದಾಗಿ ಎಷ್ಟು ಜನ I want to be perfect. ನಾನು How many of ಪರ್ಫೆಕ್ಟ್ you ಆಗಿರಬೇಕು are trying to be perfect? ಎಷ್ಟು ಜನಕ್ಕೆ ಹಂಗೆ ಆಸೆ ಇದೆ ನಾನು ಪರ್ಫೆಕ್ಟ್ ಆಗಿ ಜೀವಿಸಬೇಕು ಅಂತ? Yes, all of us, no? We desire that. ಎಲ್ಲರಿಗೂ ಆ ಒಂದು ಆಸೆ ಇದೆ, ದಾಹ ಇದೆ. But I tell you the truth. ಆದರೆ ಒಂದು ಸತ್ಯವನ್ನು ನಿಮಗೆ My Bible tells me differently. ನನ್ನ ವಾಕ್ಯ ತುಂಬಾ ಸ್ಪಷ್ಟವಾಗಿ ಈ ಕಾರ್ಯವನ್ನು ತಿಳಿಸುತ್ತೆ. It gives me two stages. ಎರಡು ತರದ ಸ್ಟೇಜ್ ಅನ್ನು ತೋರಿಸ್ತಾ ಇದೆ. One, it says I am being perfected. ನಾನು ಪ್ರತಿದಿನ ದೇವರು ನಮ್ಮನ್ನ ಪರ್ಫೆಕ್ಟ್ ಆಗಿ ನಮ್ಮನ್ನ ಪರ್ಫೆಕ್ಟ್ ಮಾಡ್ತಾ ಇದ್ದಾರೆ. Another one says I am perfected.
ಆಲ್ರೆಡಿ ಕ್ರಿಸ್ತನಲ್ಲಿ ನಾನು ಆಲ್ರೆಡಿ ದೇವರು ನನ್ನ ಪರ್ಫೆಕ್ಟ್ ಆದ ವ್ಯಕ್ತಿಯಾಗಿ ದೇವರು ನನ್ನನ್ನು ನೋಡ್ತಾ ಇದ್ದಾರೆ. Lovingly look at your neighbor and say, you're perfected. ಪ್ರೀತಿಯಿಂದ ನಿಮ್ಮ ಪಕ್ಕದಲ್ಲಿರುವ ವ್ಯಕ್ತಿಯನ್ನು ಕೈ ಕೊಟ್ಟು ಹೇಳಿ, ನೀವು ಆಲ್ರೆಡಿ ಪರ್ಫೆಕ್ಟ್, ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಆಲ್ರೆಡಿ ದೇವರು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಎಂಬುದಾಗಿ. Some of you are not believing anything that I'm saying. ನಾನು ಹೇಳೋದು ಯಾವುದು ಕೂಡ ನೀವು ಕೆಲವರಿಗೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ವಿಶ್ವಾಸ ಮಾಡ್ತಾ ಇದ್ದೀನಿ. ವಿಶ್ವಾಸ ಮಾಡಕ್ ಆಗ್ತಾ ಇಲ್ಲ ಅಂತ ನಾನು ನಂಬ್ತಾ ಇದ್ದೀನಿ. ಅದಕ್ಕೆ I have to show you from the Bible. ಅದಕ್ಕೆ ನಾನು ಬೈಬಲ್ ಇಂದ ವಾಕ್ಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. Hebrews 10 chapter. ಹೆಬ್ರಾಯ ಬರೆದ ಪುಸ್ತಕ 10ನೇ ಅಧ್ಯಾಯ 14th verse. ಅದು 4ನೇ ವಾಕ್ಯ. For by one offering he hath perfected forever them that are sanctified. ಪವಿತ್ರರಾಗುತ್ತಿರುವವರನ್ನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನಷ್ಟೇ. Say it again. In Kannada it sounds very different. ಪವಿತ್ರರಾಗುತ್ತಿರುವವರನ್ನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನಷ್ಟೇ. Amen. Look at your neighbor, say perfected forever. ಈ ವಾಕ್ಯ ಏನು ಹೇಳ್ತಾ ಇದೆ? ಆಲ್ರೆಡಿ ದೇವರು ನಿಮ್ಮನ್ನ ಸಿದ್ಧಿಗೆ ತಂದಿದ್ದಾರೆ, ಕೊನೆವರೆಗೂ ಸಿದ್ಧಿಗೆ ತಂದಿದ್ದಾರೆ. Amen. Amen. But what are you doing? ಸೊ ನೀವೇನ್ ಮಾಡ್ತಿದ್ದೀರಾ? Struggling to be perfect. ಅಯ್ಯೋ ನಾನು ಪರ್ಫೆಕ್ಟ್ ಆಗಬೇಕು, ಸಿದ್ಧಿ ಉಳ್ಳವರಾಗಿರಬೇಕು, ಪರ್ಫೆಕ್ಟ್ ಆಗಬೇಕು ಅಂತ ನಾವು ಪ್ರಯತ್ನ ಮಾಡ್ತಿದ್ದೀರಿ. And every time you try to do that, you will keep falling short. ನಮ್ಮ ಸ್ವಂತ ಪ್ರಯತ್ನದಿಂದ ಪರ್ಫೆಕ್ಟ್ ಆಗಬೇಕು ಎಂಬ ಆ ಪ್ರಯತ್ನ ಯಾವಾಗಲೂ ನಮ್ಮನ್ನು ಸೋಳಲ್ಲೇ ತಂದುಕೊಂಡು ನಿಲ್ಲಿಸುತ್ತೆ. Galatians 5th chapter. ಗಲಾತ್ಯ ಲೇಖನ ಪುಸ್ತಕ 5ನೇ ಅಧ್ಯಾಯದಲ್ಲಿ 1st verse. ಮೊದಲನೇ ವಾಕ್ಯವನ್ನು ಓದೋಣ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. Amen. He's warning us, don't listen to the lie of the devil and go back into bondage. Hold on to the freedom Jesus paid for you. ತಿರುಗಿ ಸೈತಾನ ಸುಳ್ಳು ಮಾತನ್ನು ಕೇಳಿ ತಿರುಗಿ ನೀವು ವಂಚಿಸಲ್ಪಡ್ರಿ, ದಾಸತ್ವದ ಅನುಭವಕ್ಕೆ ಹೋಗಬೇಡಿ. ದೇವರು ನಿಮ್ಮನ್ನ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ, ಈ ಸ್ವಾತಂತ್ರ್ಯದಲ್ಲಿ ದೃಢವಾಗಿ ನಿಲ್ಲಿರಿ. 3rd and the 4th verse he says, 3 ಹಾಗೂ 4ನೇ ವಾಕ್ಯ ಹೀಗೆ ಹೇಳುತ್ತೆ. I testify again to every man that is circumcised. He's talking to the Jewish people and says that he is a debtor to do the whole law. Christ is become of no effect unto you. Whosoever of you are justified by the law, ye are fallen from grace. ಆಮೆನ್. ನಿಮ್ಮ ನಿಷ್ಠೆಗಳನ್ನು ಅನುಸರಿಸಿದ ಮುಖ ಪ್ರಯತ್ನ ಮಾಡುವರು ದೇವರ ಕೃಪೆಯಿಂದ ಇಳಿದಿದ್ದಾರೆ. ಅದರ ವಾಕ್ಯ ಭಾಗವನ್ನು ಓದ್ಬಿಡೋಣ. ಸುನ್ನತಿ ಮಾಡಿಸಿಕೊಳ್ಳುವ ಪ್ರತಿಯೊಬ್ಬನಿಗೆ ನೀನು ಧರ್ಮಶಾಸ್ತ್ರದಲ್ಲಿ ಹೇಳಿರುವುದನ್ನೆಲ್ಲ ಮಾಡುವ ಹಂಗಿನಲ್ಲಿದ್ದಿ ಎಂದು ತಿರುಗಿ ಪ್ರಮಾಣವಾಗಿ ಹೇಳುತ್ತೇನೆ. ನಿಮ್ಮಲ್ಲಿ ಯಾರ್ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದಿದ್ದಾರೋ ಅವರು ಕ್ರಿಸ್ತನಲ್ಲಿ ಅಗಲಿ ಹೋದರು, ಕೃಪಾಶ್ರಯಗಳೊಂದಿಗೆ ಬಿದ್ದು ಹೋದರು. Amen. Go to the book of Romans. ರೋಮಪುರದವರಿಗೆ ಬರೆದ ಪುಸ್ತಕ. All that I am telling you is from the same matter. There is no change in it. ನೋಡಿ, ಎಲ್ಲ ವಾಕ್ಯಗಳಲ್ಲಿ ನಾವು ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತೀರಿ. In the book of Romans, ರೋಮಪುರದವರಿಗೆ ಬರೆದ ಪುಸ್ತಕ 8th chapter 1st verse. 8ನೇ ಅಧ್ಯಾಯದ ಮೊದಲನೇ ವಾಕ್ಯ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. Amen. It's not there. ನೋಡಿ, ಕ್ರಿಸ್ತನಲ್ಲಿ ಇರುವವರಿಗೆ, ನಂಬಿಕೆ ಮುಖಾಂತರ ಕ್ರಿಸ್ತನಲ್ಲಿ ಇರುವವರಿಗೆ ಯಾವ ಅಪರಾಧ ಮನೋಭಾವ ಅವರಿಗೆ ಇಲ್ಲ. Amen. Whoever finds fault with you, ನಿಮ್ಮಲ್ಲಿ ಯಾರು ಕೂಡ ತಪ್ಪು ಕಂಡಿಯಕ್ಕೆ ಆಗೋದಿಲ್ಲ. you must ask God the question. ನೀವು ದೇವರ ಹತ್ರ ಈ ಪ್ರಶ್ನೆ ಕೇಳಬೇಕು. And find out from the Lord what is really wrong in your life. ನಮ್ಮ ಜೀವಿತದಲ್ಲಿ ಎಲ್ಲಿ ನಾವು ತಪ್ಪು ಹೋಗ್ತಾ ಇದ್ದೀರಾ ಅಂತ ನಾವು ದೇವರ ಹತ್ರನೇ ಕೇಳಬೇಕು. Because the human mind always is a fault finding mind. ನಮ್ಮ ಮನುಷ್ಯ ಬುದ್ಧಿ ಯಾವಾಗಲೂ ತಪ್ಪನ್ನೇ ಕಂಡುಹಿಡಿತಾ ಇರುತ್ತೆ. ನೋಡಿ, Even good people you see, you will find some fault in them. ಒಳ್ಳೆ ಜನರಲ್ಲೂ ಕೂಡ ಒಂದೆರಡು ತಪ್ಪುಗಳು ನಾವು ಕಂಡುಹಿಡಿಬಹುದು. Why do you do that?
ಯಾಕೆ ಅದು ಸಂಭವಿಸ್ತಾ ಇದೆ? It's called the protective mechanism of self. ನಮ್ಮಲ್ಲಿ ಸ್ವಾರ್ಥತೆ ಇರೋದ್ರಿಂದ ನಾವು ನಮ್ಮ ತಪ್ಪನ್ನ ನೋಡ್ಕೊಳ್ದೆ ಬೇರೆಯವ್ರನ್ನ ತಪ್ಪಲ್ಲೇ ನೋಡ್ತಾ ಇದ್ದೀರಿ. Yeah, when we find fault with others, we comfort ourselves, say, okay, you're not so bad. Maybe you're bad, but not so bad. ಆಮೇಲೆ ನಾನು ಅವ್ರ ಥರ ಇಷ್ಟು ಮೋಸ ಇಲ್ಲ ಅಂತ ನಾವು ಬೇರೆಯವ್ರಿಗೆ ನಮ್ಮನ್ನು ಹೋಲಿಕೆ ಮಾಡ್ಕೊಳ್ತೀರಿ. Actually, you're terrible. ಆದರೆ ನೀನು ಬೇರೆಯವ್ರಿಗಿಂತ ಮೋಸವಾಗಿದ್ದೀಯಾ. But to comfort yourself, ಆದರೆ ನಿನಗೆ ನೀನೇ ಸಾಂತ್ವನ ನೀಡ್ಲಿಕ್ಕೋಸ್ಕರ what are you doing? ನೀವೇನು ಹೇಳ್ತೀರಾ? Finding fault with others. ಬೇರೆಯವ್ರ ತಪ್ಪು, ಅಪ್ಪ ಅವ್ರಿಗಿಂತ ನನಗೆ ಪರವಾಗಿಲ್ಲ ಅಂತ ನಾವು ಬೇರೆಯವ್ರಿಗೆ ಹೋಲಿಕೆ ಮಾಡ್ಕೊಳ್ತೀವಿ. Just look at your neighbor and say, ನಿಮ್ಮ ಪಕ್ಕದಲ್ಲಿರುವ ವಿಶ್ವಾಸಿಯನ್ನು ನೋಡಿ ಹೇಳಿ, if you are finding fault, ನೀವು ಯಾವಾಗಲೂ ಬೇರೆಯವರಲ್ಲಿ ತಪ್ಪು ಕಂಡುಹಿಡಿಯುವುದಾದ್ರೆ the devil is working through you. ಸೈತಾನ್ ನಿನ್ನಲ್ಲಿ ಫಸ್ಟ್ ಕೆಲಸ ಮಾಡ್ತಾ ಇದ್ದಾನೆ. Oh, in the church, this is very dangerous to say all these things. That's the truth. ಅದೇ ನಿಜ ನೋಡಿ. Amen. One thing God hates is complainers. ದೇವರು ಯಾವಾಗಲೂ ದ್ವೇಷಿಸುವಂಥ ಒಂದು ಕಾರ್ಯ ಏನಂದ್ರೆ ಯಾವಾಗಲೂ ಚಾಡಿ ಹೇಳೋದು, ಕಂಪ್ಲೇಂಟ್ ಹೇಳುವಂಥ ಒಂದು ಸ್ವಭಾವ. ದೂರ ಹೇಳೋದು ಅವ್ರಿಗೆ. ದೂರ ಹೇಳೋದು. Must never do that. ಯಾವ ಕಾರಣಕ್ಕೂ ಯಾವ ವಿಷಯಕ್ಕೂ ದೂರ ಹೇಳ್ಬೇಡಿ. Just ask your neighbor lovingly, do you do it? ಈ ಪಕ್ಕದಲ್ಲಿ ಮುಖ ನೋಡಿ ಹೇಳಿ, ದೂರ ಹೇಳ್ತೀರಾ? ಯಾವತ್ತೂ ಒಂದೊಂದು ಸಲ ಮಾಡ್ತೀನಿ ನಾನು. ಯಾವಾಗಾದ್ರೂ ಒಂದ್ಸತಿ, ತಿಂಗಳಿಗೊಂದ್ಸತಿ ಅಂತ ಹೇಳ್ತಾರೆ. That's why pastors give you 3-day fasting before communion so you can clean the slate and come. ಅದಕ್ಕೆ ಪಾಸ್ಟರ್ 3 ದಿನ ಉಪವಾಸ ಕೂಟ ಮಾಡಿ ಆಮೇಲೆ ರಾಘವ ಭೋಜನ ತಗೊಳ್ತಾರೆ. ಕಾರಣ ಈ 3 ದಿನದಲ್ಲಿ ಒಂದು ಶುದ್ಧೀಕರಣ ಆಗ್ಲಿ, ಸ್ಲೇಟ್ ಎಲ್ಲ ಕ್ಲೀನ್ ಆಗ್ಲಿ ಅಂತ. The problem is every month is the same story. ಎಲ್ಲ ತಿಂಗಳು ಇದೇ ಒಂದು ಕ್ರಮವಾಗ್ತಾ ಇದೆ ಅನೇಕ. What is the meaning of that? ಅದರ ಅರ್ಥ ಏನು? That is your nature. ಅದು ನಿನ್ನ ಸ್ವಭಾವವಾಗಿದೆ. No change has taken place. ನಿನ್ನ ಜೀವಿತದಲ್ಲಿ ನಿಜವಾದ ಒಂದು ಬದಲಾವಣೆ ಇನ್ನೂ ಆಗಲಿಲ್ಲ ಎಂಬುದಾಗಿ ತೋರಿಸ್ತಾ ಇದೆ. Amen. ಆಮೆನ್. Today let the word of God come into your heart. ಇವತ್ತು ಈ ವಾಕ್ಯಗಳು ನಿನ್ನನ್ನ ಬಿಡುಗಡೆಗೆ ನಡೆಸಲಿ. By faith. ನಂಬಿಕೆಯಿಂದಲೇ. In Jesus. ಯೇಸುವಿನ ಮುಖಾಂತರ. He will transform your entire ನಾನು being. ನಂಬಿಗಸ್ತನಾಗಿದ್ದೀನಿ. ನಂಬಿಕೆ ಮುಖಾಂತರ ದೇವರನ್ನ ರೂಪಾಂತರಗೊಳಿಸುತ್ತಾ ಇದ್ದಾನೆ. Amen. ಆಮೆನ್. I love the topic of anger. ನನಗೆ ಕೋಪ ಅಂದ್ರೆ ನನಗೆ ತುಂಬಾ ಇಷ್ಟ ಇರುವ ಒಂದು ಸಬ್ಜೆಕ್ಟ್. Simply because I practice it. ಕಾರಣ ನಾನು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. Meaning not get angry. I practice not to get angry. ನಾನು ಕೋಪ ಬರದೇ ಇರೋ ರೀತಿಯಲ್ಲಿ ನನ್ನನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀನಿ. I have shared my testimony. I don't know how many of you remember it. ನನ್ನ ಸಾಕ್ಷಿ ನಾನು ಹೋದ್ಸತಿ ನಿಮ್ಮ ಮಧ್ಯೆ ಹಂಚ್ಕೊಂಡಿದ್ದೆ. ಎಷ್ಟು ಜನ ನೀನು ನೆನ್ಪು ಮಾಡ್ಕೊಂಡಿದ್ದೆ ನನಗೆ ಗೊತ್ತಿಲ್ಲ. But today I'll complete that testimony. ನನ್ನ ಸಾಕ್ಷಿ ನಾನು ಕಂಪ್ಲೀಟ್ ಮಾಡ್ತೀನಿ ಇವತ್ತು. Amen. You haven't heard the whole story. ಕಾರಣ ಪೂರ್ತಿ ಕತೆ ನೀವು ಇನ್ನೂ ಕೇಳಿಲ್ಲ. ನಾ ಪಾಸ್ಟ್ ಅವ್ರದ್ದು. I come from a Roman Catholic background. ನಾನೊಂದು ಕ್ಯಾಥಲಿಕ್ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂತ ಒಂದು ವ್ಯಕ್ತಿ. Married a Hindu girl. ನಾನೊಂದು ಹಿಂದೂ ಹುಡುಗಿನ ಮದುವೆ ಮಾಡ್ಕೊಂಡೆ. Married now for 35 years. ಇವಾಗ ನಾವು ಮದುವೆ ಆಗಿ ಪಾಸ್ಟ್ಗೆ ಮದುವೆ ಆಗಿ 35 ವರ್ಷ ಆಗಿದೆ. 1.5 years after I got married, I met Jesus. ನಾನು ಮದುವೆ ಆದ್ಮೇಲೆ 1 ವರ್ಷದಲ್ಲಿ ಯೇಸು ಸ್ವಾಮಿಯನ್ನ ಕಂಡುಕೊಂಡೆ. ರಕ್ಷಣೆ ಅನುಭವ ನನಗುಂಟಾಯಿತು. Amen. I was in cloud 9. I was not on earth. ನಾನು ರಕ್ಷಣೆ ಹೊಂದಾಗ ನಾನು 7ನೇ ಆಕಾಶದಲ್ಲಿ ಇರುವ ತರ ಒಂದು ಅನುಭವ. I thought I will transform the whole world in one day. I will do the job. ರಕ್ಷಣೆ ಹೊಂದಾಗ ನಾನು ಇಡೀ ಭೂಮಿಯನ್ನೇ ರೂಪಾಂತರಗೊಳಿಸಕ್ಕಾಗುತ್ತೆ ಆ ತರ ಒಂದು ನಂಬಿಕೆ ನಿರೀಕ್ಷೆನಲ್ಲಿ. The first thing was my wife. ಆದ್ರೆ ನನ್ನ ಪಾಸ್ಟ್ ಅವರ ಹೆಂಡತಿ ರಕ್ಷಣೆ ಹೊಂದಿರಲಿಲ್ಲ. But that didn't take place. It took 20 years before she came to church. ಪಾಸ್ಟರ್ ಹೆಂಡತಿ ರಕ್ಷಣೆ ಹೊಂದಕ್ಕೆ 20 ವರ್ಷ ತಗೊಳ್ತು ಅವ್ರ ಚರ್ಚಿಗೆ ಬರಕ್ಕೆ. He said Rakshane. I didn't use the word. I said come to church. This is what I said. ನಾನು ರಕ್ಷಣೆ ಅಂತ ಪದ ಪಾಸ್ಟರ್ ಉಪಯೋಗ ಮಾಡಿದ್ರೆ ತಪ್ಪು. ಅವ್ರ ಚರ್ಚಿಗೆ ಬರಕ್ಕೆ 20 ವರ್ಷ ತಗೊಳ್ತು. ಅದು ತಪ್ಪಂತಾನು ನಾನು ಹೇಳ್ತಾ ಇದ್ದೇನೆ. Because salvation is only known to the person who is saved. Nobody else can identify salvation. ನೋಡಿ, ಒಂದು ರಕ್ಷಣೆ ಅನುಭವ ಆದವರಿಗೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ರಕ್ಷಣೆ ನಿಜವಾಗ್ಲೂ ಹೊಂದಿದಾರಾ ಇಲ್ವಾ ಅಂತ. No one can say whether one is saved or not. ಬೇರೆ ಯಾರಿಗೂ ಹೇಳಕ್ಕಾಗಲ್ಲ ಅವ್ರ ರಕ್ಷಣೆ ಹೊಂದಾರ ಇಲ್ಲ ಅಂತ ಹೇಳಕ್ಕಾಗಲ್ಲ. ರಕ್ಷಣೆ ಹೊಂದಿರೋ ವ್ಯಕ್ತಿಗೆ ಅವರ ಹೃದಯದಲ್ಲಿ ಅವ್ರ ಅನುಭವ, ಜೀವಿತದಲ್ಲಿ ಅನುಭವ ಆಗುತ್ತೆ. Everybody have a different concept of this salvation. ಆಮೇನ್. ಎಲ್ಲರಿಗೂ ರಕ್ಷಣೆಯ ಬಗ್ಗೆ ಒಂದು ಯೋಚನೆ ಇದೆ. I have an idea about salvation. ರಕ್ಷಣೆ ಬಗ್ಗೆ ನನಗೊಂದು ಯೋಚನೆ ಇದೆ. It is not those who just come and say I receive Jesus, but those whose character is changed, they are born again.
ನೋಡಿ, ಒಂದು ವ್ಯಕ್ತಿ ನಿಜವಾಗ್ಲೂ ರಕ್ಷಣೆ ಹೊಂದಿದ್ದಾನೆ ಅಂತ ಹೆಂಗ್ ಕಡಿಯೋಕ್ಕಾಗುತ್ತೆ? ಯಾವ ವ್ಯಕ್ತಿಯಲ್ಲಿ ನಿಜವಾದ ಸ್ವಭಾವದಲ್ಲಿ ಬದಲಾವಣೆ ಇದೆಯೋ ಅವನು ನಿಜವಾಗ್ಲೂ ರಕ್ಷಣೆ ಅನುಭವ ಅವನಿಗೆ ಆಗಿದೆ ಅಂತ ನಾನು ನಂಬ್ತಾ ಇದ್ದೀನಿ. This is how I believe. ನಾನು ಆಗ ನಂಬ್ತಾ ಇದ್ದೀನಿ. I'm not telling you to believe like me. ನೀವು ನಂತರ ನಂಬೇಕಂತ ನಾನು ಹೇಳ್ತಾ ಇಲ್ಲ, ಬಟ್ ನಾನು ರಕ್ಷಣೆ ಹೊಂದಿರೋರ ಜೀವಿತದಲ್ಲಿ ಅದ್ಭುತವಾದ ಬದಲಾವಣೆ ಉಂಟಾಗಿರುತ್ತೆ 20 ಸ್ವಭಾವದಲ್ಲಿ. years it took. My wife came to church. ಪಾಸ್ಟರ್ ಹೆಂಡತಿ ಚರ್ಚಿಗೆ ಬರಕ್ಕೆ 20 ವರ್ಷ ನಾನು ಕಾಯಬೇಕಾಗಿತ್ತು. No fighting, no kicking, beating, pulling hair, throwing chapati roller, no problem at all. ನಮ್ಮ ಮನೇಲಿ ಜಗಳ, ನಾನು ಕೋಪ ಮಾಡ್ತಾ ಇದ್ದೀನಿ, ಬಾರೆ, ಇದೇನು ಇಲ್ಲ ಮನೆಯಲ್ಲಿ. ನೀನು ನಾಯಿ, ನೀನು ಕೋತಿ, ನೀನು ಇದು ಅದು, ಆಲ್ ನೋ ನಾನ್ಸೆನ್ಸ್ ಲೈಕ್. ಮನೇಲಿ ಒಂದ್ಸತಿ ಕೂಡ ಜಗಳ ಇಲ್ಲ. ನೀನ್ ಚರ್ಚಿಗೆ ಬಾ, ಯಾಕೆ ಬರ್ತಾ ಇಲ್ಲ, ಏನು ಜಗಳ ಇಲ್ಲ. We have never used a foul word in our home. ಒಂದ್ಸತಿ ಕೂಡ ಮನೆಯಲ್ಲಿ ಒಂದು ಕೆಟ್ಟ ಪದ ಕೂಡ ನಮ್ಮ ಮನೇಲಿ ನಾವು ಉಪಯೋಗಿಸಿಲ್ಲ. Never have used it. ಒಂದ್ಸತಿ ಕೂಡ ಮನೇಲಿ ಕೆಟ್ಟ ಪದ ಕೂಡ ಉಪಯೋಗಿಸಲಿಲ್ಲ. Without telling my wife to come to church, ಚರ್ಚಿಗೆ ಬಾ ಅಂತ ನಾನು ಕರೀದೇನೆ, believing that Jesus who saved me by faith that I had, he would save her too. ನನ್ನನ್ನು ರಕ್ಷಿಸಿದ ದೇವರು, ಪಾಸ್ಟರ್ನ ರಕ್ಷಿಸಿದ ದೇವರು ಪಾಸ್ಟರ್ ಹೆಂಡತಿಯನ್ನು ರಕ್ಷಿಸ್ತಾರೆ ಎಂಬ ಆಳವಾದ ದೇವರ ಮೇಲಿರುವ ನಂಬಿಕೆಯಿಂದ ನಾನು ದೇವರ ಮೇಲೆ ನಿರೀಕ್ಷೆ ಮಾಡಿದ್ದೆ. ನೋಡಿ, 20 years she came and then the idols remained in the house. They did not go. 20 ವರ್ಷ ಆದ್ಮೇಲೆ ಪಾಸ್ಟರ್ ಹೆಂಡತಿ ಚರ್ಚಿಗೆ ಬಂದ್ರು, ಬಟ್ ಮನೆಯಲ್ಲಿ ವಿಗ್ರಹಗಳೆಲ್ಲ ಹಾಗೇ ಇತ್ತು. ಮೈಕ್ನಲ್ಲಿ ಹೇಳ ಪರವಾಗಿಲ್ಲ, ಯಾರಾದರೂ ಬಂದು ಹೊಡಿದ್ರೆ ಹೊಡಿದು ಹೋಗ್ಲಿ, ಡೋಂಟ್ ವರಿ ಅಬೌಟ್ ಇಟ್. I don't care for anybody, it doesn't matter. ನಾನು ಯಾರಿಗೂ ಭಯ ಪಡ್ತಾ ಇಲ್ಲ, ಧೈರ್ಯವಾಗಿ ಹೇಳ್ತಾ ಇದ್ದೀನಿ. Why do we worry about that? ನಾವು ಯಾಕೆ ಚಿಂತೆ ಮಾಡ್ಬೇಕಲ್ವಾ? We must be very clear about what we are saying. ಆಮೇಲೆ ನಾವು ಏನು ಹೇಳ್ತಾ ಇದ್ರೆ ಅದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು, ನಮ್ಮ ನಂಬಿಕೆ ಬಗ್ಗೆ ದೃಢವಾದ ಸ್ಪಷ್ಟತೆ ಇರಬೇಕು. So idols are in my house. ನನ್ನ ಮನೆಯಲ್ಲಿ ವಿಗ್ರಹಗಳಿದೆ. I am pastor of the church. ನಾನು ಚರ್ಚಿನ ಪಾಸ್ಟರ್ ಆಗಿದ್ದೀನಿ. Imagine somebody comes to my house. ಯಾರಾದ್ರೂ ಪಾಸ್ಟರ್ ಮನೆಗೆ ಬಂದ್ರೆ ಅಂತ ಯೋಚನೆ ಮಾಡ್ಕೊಳ್ಳಿ. And see the idols, what will they say? ಫಸ್ಟ್ ಪಾಸ್ಟರ್ ಮನೆಗೆ ಬಂದಿದ್ದ ತಕ್ಷಣ ವಿಗ್ರಹಗಳು ಕಾಣ್ತಾ ಇದೆ. This fellow is preaching like this way over here, in his own house there are idols. ಜನ ಏನು ಯೋಚನೆ ಮಾಡ್ತಾರೆ, ಈ ಪಾಸ್ಟರ್ ಎಲ್ಲ ಹಳ್ಳಿ ಹೋಗಿ ಯೇಸುವಿನ ಬಗ್ಗೆ ಪ್ರಸಂಗ ಮಾಡ್ತಾರೆ, ಇವ್ರ ಮನೇಲೆ ವಿಗ್ರಹಗಳು ಇದೆಯಲ್ಲಪ್ಪ ಅಂತ ಯೋಚನೆ ಮಾಡ್ತಾರೆ. Some very loving people would ask me the question. ಆದ್ರೆ ತುಂಬಾ ಪ್ರೀತಿ ಇರೋರ್ನ ಹತ್ರ ನಿಜವಾಗ್ಲೂ ಹೇಳ್ಕೊಳ್ತಾ ಇದ್ರು, Pastor, we are shocked. What is this in your house? ಏನ್ ಪಾಸ್ಟರ್ ಶಾಕ್ ಆಗ್ತಾ ಇದೆ, ನಿಮ್ಮ ಮನೇಲಿ ಬಂದ್ರೆ ವಿಗ್ರಹಗಳು ಇದೆಯಲ್ಲ Pastor, what did you say? ಅವಾಗ ನಾನು ಹೇಳಿದೆ, ವಿಗ್ರಹಗಳ ನೋಡಿದ್ರಾ? No, we saw this, we saw that. ನಾವು ಆ ವಿಗ್ರಹಗಳ ನಿಮ್ಮ ಮನೇಲಿ ನೋಡಿದ್ರಲ್ಲ ಪಾಸ್ಟರ್, ಏನ್ ಪಾಸ್ಟರ್ ಇದು ಅಂತ ಕೇಳಿದ್ರು. I say, you are seeing all that. You're not seeing this table, this chair, this cot. You're not seeing all that. ನಾನು ಅವ್ರ ಹತ್ರ ಹೇಳಿದೆ, ನೀನು ಟೇಬಲ್ ಚೇರ್ ಎಲ್ಲ ನೋಡ್ತಾ ಇದೀಯಾ? Why you are not talking about that? ನೀನ್ ಯಾಕೆ ಚೇರ್ ಬಗ್ಗೆ ಮಾತಾಡ್ತಾ ಇಲ್ಲ, ಟೇಬಲ್ ಬಗ್ಗೆ ಮಾತಾಡ್ತಾ ಇಲ್ಲ, ಇದ್ರ ಬಗ್ಗೆನೇ ಮಾತಾಡ್ತಾ ಇದೀಯಾ? They be looking at me like this. ಅವನು ಆಶ್ಚರ್ಯವಾಗಿ ನೋಡ್ತಾ ಇದ್ದ. I say, same material only, that is also made, Baba. ಈ ಟೇಬಲ್ದು ಸೇಮ್ ಮೆಟೀರಿಯಲೇ ಅದು, No different. ಏನು Why ವ್ಯತ್ಯಾಸ it ಇಲ್ಲ. is troubling you so much? ಅದು ಅಲ್ಲೊಂದು ವುಡ್ ಪೀಸ್ ಇದೆ, ಅದಕ್ಕೆ ನೀನ್ ಯಾಕೆ ಇಷ್ಟು ತಲೆ ಕೆಡಿಸ್ಕೊಳ್ತಾ ಇದೀಯಾ? But they have big problem. ಅವ್ರಿಗೆ ಅದು ತೊಂದರೆ ಬಂತು. What can I do? ಅವ್ರಿಗೆ ತೊಂದರೆ, ನಾನೇನು ಮಾಡಲಿ? So I had gone to Tiruvalla. ನಾನು ತಿರುವಲ್ಲಾಗೆ ಒಂದು ತರಬೇತಿಗೋಸ್ಕರ KP Onan's maternal home. There was a Bible college running. They called me to teach over there. KP Onan ಅವರು ಹುಟ್ಟಿ ಬೆಳೆದಂಥ ಹಳ್ಳಿಯಲ್ಲಿ ಒಂದು ಬೈಬಲ್ ತರಬೇತಿ ಇತ್ತು. ನಾನು ಅಲ್ಲಿ ತರಬೇತಿ ಕೊಡೋಕ್ಕೋಸ್ಕರ ಹೋಗಿದ್ದೆ. One senior pastor was. ಅಲ್ಲಿ ಒಂದು ಸೀನಿಯರ್ ಪಾಸ್ಟರ್ ಬಂದು ನನ್ನ He ಪ್ರಶ್ನೆ was a student for that training, but he is a senior pastor. ಅವರು ಸೀನಿಯರ್ ಪಾಸ್ಟರ್ ಆಗಿದ್ರು. Wherever I go, I share my testimony. ನಾನು ಎಲ್ಲೋ ಹೋದ್ರು ನನ್ನ ಸಾಕ್ಷಿ ಹೇಳ್ಕೊಳ್ತಾ ಇದ್ದೆ. ಸೊ ನನ್ನ ಸಾಕ್ಷಿ ಕೇಳ್ಬಿಟ್ಟು ಅವ್ರು ಬಂದು ನನ್ನ ಹತ್ರ ಹೇಳ್ತಾ ಇದ್ರು. Jesus always told us to go and be witnesses. ಯಾವಾಗಲೂ ಯೇಸು ಸ್ವಾಮಿ ನಮ್ಮ ಹತ್ರ ಕೂಡ ಹೇಳಿದ್ದಾರೆ, ನಿಮ್ಮ ಸಾಕ್ಷಿ ಎಲ್ಲರ ಹತ್ರ ಹಂಚ್ಕೊಳ್ಳಿ. ಸಾಕ್ಷಿ ಬೇರೆ Tell your neighbor, more than a preacher, be a witness. ನೀವು ನೋಡಿ, ಪಾಸ್ಟರ್ ಪ್ರಸಂಗ ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಅಕ್ಕಪಕ್ಕ ಜನರಿಗೆ ನಿಮ್ಮ ಸಾಕ್ಷಿ ಹೇಳಲೇಬೇಕು. ಹೌದಾ? ಆದ್ರೆ ಮಾಡ್ತಾ ಇದ್ದಿಲ್ಲ ಪಾಸ್ಟರ್. ಅನೇಕರು ಮಾಡ್ತಾ ಇಲ್ಲ. ಕ್ಷಮಿಸಿ, ನನಗೆ ನಾಚಿಕೆ ಆಗತ್ತೆ, ಸಾಕ್ಷಿ ಭಯ ಆಗತ್ತೆ. ಏನಾದ್ರೂ ಆಗದ್ರಿ ಏನ್ ಮಾಡೋದು? ನಾವೇನಾದ್ರೂ ಸಾಕ್ಷಿ ಹೇಳ್ಬಿಟ್ಟು ಯಾರಾದ್ರೂ ಜಗಳಕ್ಕೆ ಬಂದ್ರೆ, ಹೊಡೆದು ಬಿಟ್ರೆ ಪಾಸ್ಟರ್ ನೀವ್ ಬರ್ಬೇಕು ಹಾಸ್ಪಿಟಲ್ಗೆ, ಆಮೇಲೆ ನೀವ್ ಬರ್ಬೇಕು ಹಾಸ್ಪಿಟಲ್ಗೆ. ಸೊ ಡೋಂಟ್ ವಾಂಟ್ ಆಲ್ ದಿಸ್ ಟ್ರಬಲ್. ವಿಲ್ ಬಿ ಅಟ್ ಪೀಸ್. ಅದಕ್ಕೆ ನಾನು ಯಾರಿಗೂ ಸಾಕ್ಷಿ ಹೇಳಲ್ಲ, ಯಾರು ಜಗಳಕ್ಕೂ ಬರೋದು ಬೇಡ. The Bible says, the Lord said, be at peace with all men as far as possible. ಬೈಬಲ್ ಬರ್ತಿದೆ, ಎಲ್ಲರ ಹತ್ರ ಸಮಾಧಾನವಾಗಿರಿ. ಅದಕ್ಕೆ ನಾನು ಸಮಾಧಾನವಾಗಿದ್ದೀನಿ, ಯಾರಿಗೂ ಸುವಾರ್ತೆ ಸಾರ್ತಾ ಇಲ್ಲ ಅಂತ. ಆ ಸಮಾಧಾನ
ಇಟ್ಟಿದ್ರೆ ನರ್ಕನೇ ಹೋಗೋದು. ಆ ಥರ ಸಮಾಧಾನ ಅಲ್ಲ, ನಾವು ಸುವಾರ್ತೆಯನ್ನು If ಸಾರಬೇಕು. you remain in that peace, you will send people to hell. You won't save their souls. ನೀವು ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಏನು ಅದ್ಭುತ ಮಾಡಿದ್ದಾರೆ ನೀವು ಬೇರೆಯವ್ರ ಹತ್ರ ಹೇಳ್ಕೊಳ್ದೆ ಹೋದ್ರೆ ನಿಮ್ಮ ಹತ್ರ ಇರೋರೆಲ್ಲ ನಾಶಕ್ಕೆ ಹೋಗ್ತಾ ಇದ್ದಾರೆ. ನೀವೊಬ್ರು ನಿಮ್ಮ ಅದ್ಭುತವಾದ ಸಾಕ್ಷಿ ಹೇಳ್ದೇ ಇರುವುದರಿಂದ. So this man of God very lovingly told me, ಸೊ ಕೇರಳಕ್ಕೆ ಹೋದಾಗ ಪಾಸ್ಟರ್ ಪ್ರೀತಿಯಿಂದ, ಸೀನಿಯರ್ ಪಾಸ್ಟರ್ ಪ್ರೀತಿಯಿಂದ ಪಾಸ್ಟರ್ ಹತ್ರ ಕೇಳ್ಕೊಂಡ್ರು, your wife is coming to church. ನಿಮ್ಮ ಹೆಂಡತಿ ಚರ್ಚಿಗೆ ಬರ್ತಾ ಇದ್ದಾರೆ, She is hearing your preaching. ಅವ್ರು ನಿಮ್ ಪ್ರಸಂಗ ಕೂಡ ಕೇಳ್ತಾ ಇದ್ದಾರೆ. Why don't you tell her, take and throw it out? ಯಾಕೆ ನೀವು ಪಾಸ್ಟರ್ ನಿಮ್ ಹೆಂಡತಿ ಹತ್ರ ಹೇಳ್ತಾ ಇಲ್ಲ ವಿಗ್ರಹಗಳ ಎತ್ತು ಬಿಸಾಕು ಅಂತ? I said, thank you, pastor. I will. ಪಾಸ್ಟರ್ ನೀವು ಆ ಸಲಹೆಗಳ ಕೊಟ್ಟಿದ್ದೀರಾ, ತುಂಬಾ ಸಂತೋಷ. I went straight to God. ನಾನು ದೇವ್ರ ಹತ್ರ ಹೋಗಿ ಕೇಳಿದೆ, I said, this is your child. ದೇವರೇ, ಈ ಮಗಳು ನಿನ್ನ ಮಗಳು. ಮಗ pastor. ಸಾರಿ, ಈ ಪಾಸ್ಟರ್ ನಿನ್ನ ಸೇವಕರು. He is telling me to go tell my wife to throw this thing. ಅವ್ರು ನನ್ನ ಹತ್ರ ಹೇಳ್ತಾ ಇದ್ರೆ ನಿಮ್ ಪಾಸ್ಟರ್ ಹೆಂಡತಿ ಹತ್ರ ಹೋಗೇಳಕ್ಕೆ ವಿಗ್ರಹಗಳೆಲ್ಲ ನೀಗಿಸ್ಬೇಕು ಅಂತ. Did you tell him to tell me or he is telling me himself? Which one? ದೇವರೇ, ನೀನೇ ನನ್ನ ಹತ್ರ ಮಾತಾಡ್ತಾ ಇದೆಯಾ, ಇಲ್ಲಾಂದ್ರೆ ಪಾಸ್ಟರ್ ನನ್ನ ಹತ್ರ ಹೇಳ್ತಾ ಇದ್ದಾರಾ? And who should I listen to? ನಾನು ಇವಾಗ ಯಾರ ಮಾತು ಕೇಳಬೇಕು? The counsel of God is simply accurate and transforming. ನೋಡಿ, ದೇವರಿಂದ ಬರುವಂತ ಶಬ್ದ ತುಂಬಾ ಕ್ಲಿಯರ್ ಆಗಿರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ. Look at your neighbor and say, God makes no mistakes. ವಿಶ್ವಾಸ ನೋಡಿ ಹೇಳಿ, ದೇವರು ಯಾವ ಕಾರಣಕ್ಕೂ ತಪ್ಪು ಮಾಡಲ್ಲ. Pastors make lot of mistakes. ದೇವ ಸೇವಕರಲ್ಲಿ ತಪ್ಪುಗಳು ಬರ್ಬೋದು, Disciples make lot of mistakes. ಶಿಷ್ಯರಲ್ಲಿ ತಪ್ಪುಗಳು ಬರ್ಬೋದು. Jesus never makes a ಆದ್ರೆ mistake. ಯೇಸು ಸ್ವಾಮಿಯಲ್ಲಿ ಯಾವ ತಪ್ಪು ಮಾಡಕ್ ಆಗಲ್ಲ. Amen. So the Lord asked me a question. ಅವಾಗ ದೇವರು ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದ್ರು. If you tell her to throw it out, she may listen to you. ಕೆಲವು ಸಮಯದಲ್ಲಿ ನೀನು ಹೋಗಿ ಪಾಸ್ಟರ್ ಹೋಗಿ ಅವ್ರ ಹೆಂಡತಿ ಹತ್ರ ವಿಗ್ರಹಗಳನ್ನ ನೀಗ್ಸಮ್ಮ ಅಂತ ಹೇಳಿದ್ರೆ, ನಿಮ್ಮ ಪಾಸ್ಟರ್ ಮಾತನ್ನ ಕೇಳಿ ಅವರು ಬೇಕಾದ್ರೆ ವಿಗ್ರಹಗಳನ್ನ ನೀಗಿಸ್ಬೋದು. But do you know whether she has taken it out of her heart? ಅವರು ಮನೆಯಿಂದ ವಿಗ್ರಹಗಳನ್ನ ನೀಗಿಸಿರ್ತಾರೆ, ಬಟ್ ಅವರ ಹೃದಯದಲ್ಲಿ ಆ ವಿಗ್ರಹ ಇನ್ನೂ ಇದೆಯಾ ಇಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ? I said, wow, that's something I never even thought about. ನಾನು ಆಮೇಲೆ ಅದು ಯೋಚನೆ ಮಾಡಿಲ್ಲ. I was planning to obey pastor. ನಾನು ಪಾಸ್ಟರ್ ಮಾತು ಕೇಳಿ ಪಾಸ್ಟರ್ ಎಂತಿಗೆ ಹೇಳ್ಬಿಟ್ಟು ವಿಗ್ರಹಗಳೆಲ್ಲ ನೀಗ್ಸಮ್ಮ ಅಂತ ಹೇಳೋಣ ಅಂತ ಇದ್ದೆ. I said to the Lord, thank you so much. ದೇವ್ರ, ನೀನ್ ಮಾತಾಡಿದಕ್ಕಾಗಿ ಸ್ತೋತ್ರ. I will keep quiet. ನಾನು ಸೈಲೆಂಟ್ ಆಗಿರ್ತೀನಿ. I waited. ನಾನು ಕಾಯ್ತಾನೆ ಇದ್ದೆ. Amen. First wait was 20 years. ಫಸ್ಟ್ ಚರ್ಚಿಗೆ ಬರಕ್ಕೆ 20 ವರ್ಷ ಕಾಯ್ತಾ ಇದ್ದೆ. Second wait another 10 years. ನೆಕ್ಸ್ಟ್ 10 ವರ್ಷ ಆದ್ಮೇಲೆ ನಂತರ 30 years. 30 ವರ್ಷ ಆದ್ಮೇಲೆ Finally one day she took and threw it all out. ನಾನೇ ಹೇಳಿದೆ, ಅವರೇ ವಿಗ್ರಹವನ್ನ ತೆಗೆದು ಬಿಸಿ. Never once told her. ನಾನು ಒಂದ್ಸತಿ ಕೂಡ ಹೇಳಿಲ್ಲ. I have never told anybody. ನಾನು ಯಾರಿಗೂ ಹೇಳಿಲ್ಲ. That is not our work. ಅದು ನನ್ನ ಕೆಲಸ ಅಲ್ಲ. Our work is to talk about Jesus. ನಾವು ಯೇಸು ಸ್ವಾಮಿ ಬಗ್ಗೆ ಹೇಳೋದು ನನ್ನ ಕೆಲಸ. ಪರಿಶುದ್ಧಾತ್ಮನ ಅವರಲ್ಲಿ ಕಾರ್ಯ When ಮಾಡೋದು. Jesus comes inside, ಯೇಸು ಅವರ ಒಳಗಡೆ ಬರುವಾಗ every devil will go out. ಎಲ್ಲ ದುರಾತ್ಮಗಳು ನಿಮ್ಮನ್ನ ಬಿಟ್ಟು ಓಡಿ ಹೋಗುತ್ತವೆ. Amen. ಆಮೆನ್. It's not your business. ನಿಮ್ಮ ಕೆಲಸ ಅಲ್ಲ ಅದು. It is the work of God. ಅದು ದೇವರು ಅವರ ಹೃದಯದಲ್ಲಿ ಮಾಡಬೇಕಾದ ಕೆಲಸ. Amen. ಆಮೆನ್. Some of us don't have patience. ನಮ್ಮಲ್ಲಿ ಅನೇಕರಿಗೆ ನಮಗೆ ದೀರ್ಘ ಕ್ಷಮೆ ಅಂತಾನೆ ಇಲ್ಲ. We want everything to take place in ಎಲ್ಲ one ಬೇಗ day. ಬೇಗ ಫಾಸ್ಟ್ ಆಗಿ ಆಗ್ಬೇಕು. Doesn't work like that. ಹಂಗಾಗಲ್ಲ ನೋಡಿ ಒಂದೊಂದ್ಸತಿ. Amen. Amen. Even your faith is not built in one day. It's a process of building up. ನೋಡಿ, ನಿಮ್ಮ ನಂಬಿಕೆ ಕೂಡ ಒಂದೇ ದಿನ ನೀವು ಈ ನಂಬಿಕೆಗೆ ಬರ್ತಾ ಇಲ್ಲ. ಅನೇಕ ವರ್ಷಗಳ ನಂತರ ಈ ನಂಬಿಕೆಗೆ ನೀವು ಬಂದಿದ್ದೀರಾ. Amen. ಆಮೆನ್. So now I have a wife who is coming to church and taken off all the stuff that she was believing in. ಇವಾಗ ಪಾಸ್ಟರ್ ಅವರ ಹೆಂಡತಿ ಚರ್ಚಿಗೆ ಬರ್ತಾ ಇದ್ದಾರೆ, ವಿಗ್ರಹಗಳು ಕೂಡ ನೀಗಿಸಿದ್ದಾರೆ. But pastors will not leave me. ಆದರೆ ಪಾಸ್ಟರ್ಸ್ ಕೆಲವರು ಬಿಡಲ್ಲ. Next question. ನೆಕ್ಸ್ಟ್ ಪ್ರಶ್ನೆ, Did she take her baptism? ಪಾಸ್ಟರ್ ನಿಮ್ಮ ಹೆಂಡತಿ ದೀಕ್ಷಾಸ್ನಾನ ತಗೊಂಡಿದ್ದಾರಾ? I said, Lord, have mercy on me. ದೇವರೇ, ನನ್ನ ಮೇಲೆ ದಯೆ ತೋರಿಸು. What all questions they ask you. ಏನೆಲ್ಲ ಪ್ರಶ್ನೆಗಳು ಬರ್ತಾ ಇದೆ ನೋಡಿ ನನಗೆ. So I told them, ನಾನು ಅವರನ್ನು ನೋಡಿ ಹೇಳಿದೆ, the God who brought her to church, ಪಾಸ್ಟರ್ ಅವರ ಹೆಂಡತಿನ ಚರ್ಚಿಗೆ ಕರ್ಕೊಂಡು ಬಂದಂತ, ನಾನು ಒಂದು ಮಾತು ಹೇಳಿದೆ, ಚರ್ಚಿಗೆ ಕರ್ಕೊಂಡು ಬಂದಂತ ದೇವರು, the God who got her to take off all her stuff which she had in the ಎಲ್ಲ house, ಕಾರ್ಯಗಳನ್ನ ಮನೆಯಿಂದ ನೀಗಿಸಕ್ಕೆ ಪ್ರೇರಣೆ ಕೊಟ್ಟ ದೇವರು, the same God ಅದೇ ದೇವರು will get her to take her ಅವಳಿಗೆ baptism. ದೀಕ್ಷಾಸ್ನಾನ ತಗೊಳಕ್ ಮಾತಾಡ್ತಾರೆ ಅಂತ ನಾನು ದೇವರ ಮೇಲೆ ನಂಬಿಕೆ ಮಾಡಿದ್ದೆ. Amen. ಆಮೆನ್. You must understand
ನೀವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. When you are faithful to God, ನೀನು ಮೊದಲನೇದಾಗಿ ದೇವರಿಗೆ ನಂಬಿಗಸ್ತಲಾಗಿದ್ಲೆ He will ಇದ್ರೆ take care of everything concerning ದೇವರು your life. ನಿನಗೋಸ್ಕರ ಎಲ್ಲ ಕಾರ್ಯವನ್ನ ಅವರೇ ನಿನಗೋಸ್ಕರ ಮಾಡ್ತಾರೆ. You don't have to ಕುಟುಂಬದಲ್ಲಿ ಮಾಡ್ತಾರೆ. you don't have to give him direction. ನೀನು ದೇವರಿಗೆ ಹೀಗ್ ಮಾಡಪ್ಪ ಹೀಗ್ ಮಾಡು ಅಂತ ದೇವರಿಗೆ ನೀವು ಆಜ್ಞೆಗಳು ಕೊಡಬೇಕಾದ ಕಾರ್ಯಗಳು. No, he will do it. ನೀನು ನಂಬಿಗಸ್ತನಾಗಿದ್ರೆ ದೇವರು ನಿಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡಲಿಕ್ಕೆ ನಂಬಿಗಸ್ತನಾಗಿರುವ ದೇವರಾಗಿ. Amen. ಆಮೆನ್. This year in June, my wife voluntarily took her baptism. ಈ ವರ್ಷ ಜೂನ್ ತಿಂಗಳಲ್ಲಿ ಪಾಸ್ಟರ್ ಹೆಂಡತಿ ಅವರೇ ಬಂದು ಸ್ವಂತ ತೀರ್ಮಾನದಿಂದ ದೀಕ್ಷಾ ಸ್ನಾನವನ್ನು ತಗೊಂಡ್ರು. Amen. Look at your neighbor and say, that was faith working for 33 years. ಪಕ್ಕದ ವಿಶ್ವಾಸಿ ಕೈ ಕೊಟ್ಟು ಹೇಳಿ, 33 ವರ್ಷ ನನ್ನ ನಂಬಿಕೆ ಪ್ರತಿಫಲ. Faith was working for 33 years. 33 ವರ್ಷ ನಂಬಿಕೆ ಕೆಲಸ ಮಾಡ್ತಾನೇ ಇತ್ತು. Amen. ಆಮೆನ್. Faith always wins. ನಂಬಿಕೆ ಯಾವಾಗ್ಲೂ ಜಯವನ್ನು ಕಾಣುತ್ತೆ, ಜಯ ಕೊಡುತ್ತೆ. Amen. ನಂಬಿಕೆ ನಿನಗೆ ಜಯವನ್ನು There is no ಕೊಡುತ್ತೆ. shortcut to this. ಶಾರ್ಟ್ಕಟ್ ಏನೂ ಇಲ್ಲ. You try fasting 40 days and twist the arm of God, nothing will ನಾವು happen. 40 ದಿನ ಫಾಸ್ಟಿಂಗ್ ತಗೊಂಡು ದೇವ್ರಿಗೆ ಬೇಗ ಕಾರ್ಯ ಮಾಡ್ಬೇಕಂತ ಬಲವಂತ ಮಾಡಿದ್ರು ಕೆಲವು ಸಮಯ ಆಗದೆ ಇರಬಹುದು. The Bible does not say they that fast will get quick answers. The Bible says he that believeth all things are possible for him. ಉಪವಾಸ ತಗೊಳ್ಳೋರಿಗೆ ಬೇಗ ಕೆಲಸ ಆಗುತ್ತಂತಲ್ಲ, ನಂಬುವವರಿಗೆ ಇವಾಗಲೇ ಕೆಲಸ ಆಗುತ್ತೆ ಎಂಬುದಾಗಿನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Amen. To have faith in Jesus. ಅದಕ್ಕೆ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಯೇಸುವಲ್ಲಿ ಆಳವಾದ ನಂಬಿಕೆ, ದೃಢವಾದ ನಂಬಿಕೆ ನಿಮ್ಮಲ್ಲಿರಲಿ. Amen. ಆಮೆನ್. Many people have this habit, when a problem takes place, they will shout, scream, they will stand upside down and do all funny things and then say, I'm trusting Jesus to do everything. ಕೆಲವರು ಕಷ್ಟ ಬರುವಾಗ ತುಂಬಾ ಬೇಜಾರು ಮಾಡ್ಕೊಳ್ತಾರೆ, ಗೋಳಾಡ್ತಾರೆ. ಆಮೇಲೆ ಹೇಳ್ತಾರೆ, ನಾನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಆಮೇಲೆ ನಾನು ದೇವರು ಎಲ್ಲ ಅವಿಶ್ವಾಸ ಮಾತೆಲ್ಲ ಹೇಳ್ಬಿಡ್ತಾರೆ. ಆಮೇಲೆ ಹೇಳ್ತಾರೆ, ನಾನು ದೇವರನ್ನ ನಂಬಿದ್ದೀನಿ, ಹೆಂಗೋ ಅವ್ರು ಅದ್ಭುತ That ಮಾಡ್ತಾರೆ. is not faith. ನೋಡಿ, ಅದು ನಂಬಿಕೆ ಅಲ್ಲ. That is your flesh. ಅದು ನಿನ್ನ ಸ್ವಾರ್ಥತೆ, ನಿನ್ನ ಶರೀರದ ಭಾವನೆಗಳಾಗಿದೆ. Amen. And remember this. ಇದು ಯೋಚನೆ Where the ಮಾಡಿ flesh rules the spirit won't work. ನಿಮ್ಮ ಪಾಪವು ನಮ್ಮ ಆತ್ಮವನ್ನ, The flesh rules the spirit. ಶರೀರಾಭಿಲಾಷೆಗಳು ಆತ್ಮವನ್ನ ನಿಯಂತ್ರಿಸುವಾಗ The spirit won't work. ಪರಿಶುದ್ಧ ಆತ್ಮನಿಗೆ ಕೆಲಸ ಮಾಡಕ್ಕೆ ಆಗಲ್ಲ. You've got to get the flesh down. ನಿಮ್ಮ ಶರೀರದ ಅಭಿಲಾಷೆಗಳು, ಶರೀರದ ಅಭಿಲಾಷೆಗಳು ಪರಿಶುದ್ಧ ಆತ್ಮನಿಗೆ ಒಳಪಡುವಾಗ, then you will see the victory the Spirit of God can give you. ಆಗ ಆತ್ಮನು ನಿಮಗೆ ಜಯವನ್ನು ಕೊಡುವನಾಗಿರ್ತಾನೆ. So when you read Romans 8 first, ರೋಮಾಪುರದವರಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯದ ಮೊದಲನೇ ವಾಕ್ಯವನ್ನು it says, there is therefore now no condemnation to them which are in Christ Jesus, who walk not after the flesh but after the Spirit. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕಂದ್ರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳ ನಿಯಮಗಳಿಂದ, Amen. ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿದೆ. Amen. So remember, God did not come to condemn you. ದೇವರು ನಿಮ್ಮನ್ನ ಅಯ್ಯೋ ನೀನು ಪಾಪ ಮಾಡಿದ್ಯಲ್ಲ ಅಂತ ಅಪರಾಧ ಮನೋಭಾವವನ್ನು ತರಲಿಕ್ಕೆ ಬರಲಿಲ್ಲ. And therefore you too must not do it to one another. ಆದ್ರಿಂದ ನೀವು ನಿಮ್ಮನ್ನೇ ಬೈಕೊಳ್ಬೇಡಿ, ಇದನ್ನು ತಪ್ಪು ಮಾಡಿಬಿಡಿದಂತ ಅಪರಾಧ ಮನೋಭಾವದಲ್ಲಿ ಜೀವಿಸಬೇಡಿ. Don't allow that to remain. ಅದಕ್ಕೆ ಜಾಗ ಕೊಡಬೇಡಿ. Amen. Many people would talk ill about me being a pastor with an unbelieving wife. ಎಷ್ಟೋ ಸಮಯ ಪಾಸ್ಟರ್ ಹೆಂಡತಿ ಯೇಸು ಸ್ವಾಮಿಯನ್ನು ನಂಬ್ತಾ ಇಲ್ಲ ಅಂತ ಕಾರಣಕ್ಕಾಗಿ ಅನೇಕರು ತಪ್ಪಾಗಿ ನನ್ನ ಬಗ್ಗೆ ಮಾತಾಡಿದ್ದಾರೆ. In our own pastors fellowship, in places that I went, because I always said first that my wife is yet to come to church. Wherever I went, I testified this truth to everybody. ನಾನು ಎಲ್ಲೂ ಹೋದ್ರೂ ಸಾಕ್ಷಿ ಹೇಳ್ತಾ ಇದ್ದೆ. ಸೊ ಅನೇಕರು ಪ್ರಶ್ನೆ ಕೇಳ್ತಾರೆ, ಯಾಕೆ ನೀವು ಪಾಸ್ಟರ್ ಹೆಂಡತಿ ಇನ್ನೂ ದೇವ್ರ ಕಡೆ ಬಂದಿಲ್ಲ ಎಂಬ. We had a crusade in Alleppey. ಆಲಪ್ಪಿ ಎಂಬ ಸ್ಥಳದಲ್ಲಿ, ಕೇರಳದಲ್ಲಿ ಒಂದು Public crusade. ಸುವಾರ್ತೆ ಕೂಟವು ಇತ್ತು. I was the main speaker for that. ನಾನು ಅಲ್ಲಿ ವಾಕ್ಯ ಸಂದೇಶ ಸಾರಕ್ಕೆ ಮುಖ್ಯವಾದ ಒಂದು ಪ್ರಸಂಗನಾಗಿದ್ದೆ. The pastor who knew me came to me with one request. ನನ್ನ ಹತ್ರ ಪಾಸ್ಟರ್ ಬಂದು ಒಂದು ಮಾತನ್ನ ಹೇಳಿದ್ರು. He said, Pastor, ಪಾಸ್ಟರ್, this is Kerala.
ಇದು ಕೇರಳ. First of all, you got mustache. ಒಂದು ನಿಮ್ಮ ಮೀಸೆ ನಿಮಗಿದೆ, ಅದು ಮೊದಲನೇ He ಕಾರ್ಯ. doesn't have, you see. I have it. It was black in those days. And said that if you tell here that your wife has not come to salvation, tomorrow nobody will come into this ground. ಅವ್ರು ಹೇಳಿದ್ರು, ನಿಮ್ಮ ಸಾಕ್ಷಿ ಹೇಳುವಾಗ ನಿಮ್ಮ ಪಾಸ್ಟರ್ ನಿಮ್ಮ ಹೆಂಡತಿ ಇನ್ನೂ ದೇವ್ರನ್ನ ರಕ್ಷಣೆ ಹೊಂದಿಲ್ಲ ಅಂತ ಸಾಕ್ಷಿ ಹೇಳ್ಬೇಡಿ, ನೀವು ಹೇಳಿದ್ರೆ ಬಾರ ಮೀಟಿಂಗ್ಗೆ ಯಾರು ಬರಲ್ಲ ಅಂತ ಹೇಳಿ. I didn't answer him, I looked at him. ನಾನು ಏನು ಉತ್ತರ ಕೊಟ್ಟಿಲ್ಲ, ಅವನ ಕಣ್ಣನ್ನು ನೋಡಿದೆ. In my heart I decided first thing I'm going to do is tell that. ನಾನು ಯೋಚನೆ ಮಾಡಿದೆ, ನಾನು ಸಾಕ್ಷಿ, ನಾನು ವಾಕ್ಯ ಸಾರುವಾಗ ಫಸ್ಟ್ ನಾನು ಸಾಕ್ಷಿಯೇ ಫಸ್ಟ್ ಹೇಳ್ತೀನಿ. It was a 3-day meeting. ಅದೊಂದು 3 ದಿನದ ಕೂಟವಾಗಿತ್ತು. First meeting, first day, ಮೊದಲನೇ ದಿನದ ಕೂಟ. they gave me the mic. ಮೈಕನ್ನ ಕೊಟ್ರು. And that pastor was not my translator. ಆ ಪಾಸ್ಟರ್ ನನಗೆ ಟ್ರಾನ್ಸ್ಲೇಟರ್ ಆಗಿರಲಿಲ್ಲ. He had gone into the prayer room and he was praying. ಅವರು ಪ್ರೇಯರ್ ರೂಮ್ಗೆ ಹೋಗಿ ಪ್ರೇಯರ್ ಮಾಡ್ತಾ ಇದ್ರು. ನಾನು ವಾಕ್ಯವನ್ನ ಸಾರಕ್ಕೆ ನನಗೆ ಸಮಯವನ್ನು The ಕೊಟ್ಟಿದ್ರು. first thing I said to them, ನಾನು ಮೊದಲನೇ ಕಾರ್ಯ ಸಾಕ್ಷಿ ಹೇಳಿದೆ. you must know the truth about who I am. ನನ್ನ ಬಗ್ಗೆ ಸತ್ಯವನ್ನ ನಾನು ನಿಮ್ಮ ಹತ್ರ ಹೇಳ್ಕೊಳ್ತೀನಿ. And I will tell you this. ನಾನು ಸತ್ಯವನ್ನ ಹೇಳ್ತೀನಿ ನೋಡಿ. My wife has not come to Jesus. ನನ್ನ ಪಾಸ್ಟರ್ ಹೆಂಡತಿ ಇನ್ನೂ ರಕ್ಷಣೆ ಹೊಂದಿಲ್ಲ But ಅಂತ ನಾನು because she has not come, ಅವರು ಬರದೇ ಇದ್ದದರಿಂದ why do you want to go to hell? ನೀನ್ ಯಾಕೆ ಆ ಕಾರಣದ ನೀವೆಲ್ಲ ನರಕಕ್ಕೆ ಹೋಗ್ಬೇಕು? You come to Christ. ಫಸ್ಟ್ ನೀವು ದೇವರನ್ನ ನಂಬ್ರಿ. I shared that way. ನಾನು ಆ ರೀತಿಯಲ್ಲಿ ಸಾಕ್ಷಿಯನ್ನ ಹೇಳಿದೆ. He came in the evening and he said, Pastor, why did you do that? ಸಂಜೆ ಬಂದ ಪಾಸ್ಟರ್ ಹೇಳಿದ್ರು, ಏನ್ ಪಾಸ್ಟರ್ ಹೇಳ್ಬೇಡ ಅಂತ ಹೇಳಿದ್ರೆ ಅದೇ ಹೇಳ್ಬಿಟ್ಟಿದ್ದೀರಾ. Next day, ಆದ್ರೆ ಮಾರನೇ ದಿವಸ the crowd had doubled. ಎರಡರಷ್ಟು ಜನ ಆ ಜಾಗಕ್ಕೆ. Amen. He said, nobody will come. ಅವ್ರು ಹೇಳಿದ್ರು ಯಾರು ಬರಲ್ಲ, ಬಟ್ ಎರಡನೇ ದಿನ ಜಾಸ್ತಿ ಜನ So I have learned if you stand for the truth, ಯಾವಾಗೆಲ್ಲ ಸತ್ಯವನ್ನು ಹೇಳ್ತಿರೋ ಅಲ್ಲೆಲ್ಲ God is the lifter of your head. ದೇವರ ತಲೆಯನ್ನು ಎತ್ತುವಂತೆ ಮಾಡ್ತಾರೆ ಪ್ರಿಯರೇ. Amen. ಆಮೆನ್. So lovingly look at your neighbor and say, ಪಕ್ಕದಲ್ಲಿರೋ ವಿಶ್ವಾಸಿಯನ್ನು ನೋಡಿ ಪ್ರೀತಿಯಿಂದ ಹೇಳಿ, will you trust God? ನಿಮ್ಮ ಮನೆಯಲ್ಲಿ ಯಾರಾದ್ರೂ ರಕ್ಷಣೆ ಹೊಂದೇ ಇದ್ರೆ ನೀನು ಯೇಸು ಸ್ವಾಮಿ ಮೇಲೆ ನಂಬಿಕೆ ಮಡಗ್ತೀಯಾ, ದೇವರು ಅವನ ರಕ್ಷಣೆಗೆ Will you trust God for your neighbors? ನಿನ್ನ ಮನೆಯಲ್ಲಿ ಯಾರಾದ್ರೂ ರಕ್ಷಣೆ ಹೊಂದಿದ್ರೆ, ನಿನ್ನ ಮಕ್ಕಳು ರಕ್ಷಣೆ ಹೊಂದಿದ್ರೆ ಅವ್ರ ರಕ್ಷಣೆ ಹೊಂದ್ತಾರೆ ಎಂಬುದಾಗಿ ನೀನು ದೇವರ ಮೇಲೆ ನಂಬಿಕೆ ಮಡಗಿದೀಯಾ? Amen. Will you stop troubling them? ನೀವು ದಯಮಾಡಿ ಬಲವಂತ ಮಾಡಬೇಡಿ, ಅವರಿಗೆ ತೊಂದರೆ ಕೊಡಕ್ ಹೋಗ್ಬೇಡಿ. Will you stop saying you are devil's children, devil's children? ನೀನು ಸೈತಾನ ಮಗಳು, ನೀನು ಸೈತಾನ ಮಗಳು ಅಂತ ಬೈಯಕ್ ಹೋಗ್ಬೇಡಿ. Nobody belongs to the devil. ಯಾರು ಸೈತಾನ ಮಕ್ಕಳಲ್ಲ, All belong to God. ನಾವೆಲ್ಲ ದೇವರಿಂದ ಸೃಷ್ಟಿಸಲ್ಪಟ್ಟವರೇ ಆಗಿದ್ದೀರಿ. Amen. ಆಮೆನ್. The only difference, they are blind, we have our eyes open. ಒಂದೇ ಒಂದು ಕಾರ್ಯ ಅಂದ್ರೆ ಅವ್ರ ಕಣ್ಣುಗಳು ಇನ್ನೂ ತೆಗ್ದಿಲ್ಲ, ಅವ್ರ ಕಣ್ಣು ಆತ್ಮಿಕ ಸತ್ಯ ಗೊತ್ತಿಲ್ಲ, ನಮ್ಮ ಕಣ್ಣನ್ನ ದೇವರು ತೆಗ್ದಿದ್ದಾರೆ. We have received grace, they have rejected grace. ನಮಗೆ ಕೃಪೆ ಸಿಕ್ಕಿದೆ, ಅವರು ಆ ಕೃಪೆಯನ್ನ ತಿರಸ್ಕರಿಸಿದ್ದಾರೆ. Amen. ಆಮೆನ್. Our heart must be, Lord, open their eyes that they will see the truth. ನಮ್ಮ ಪ್ರಾರ್ಥನೆ, ದೇವರೇ ನನ್ನ ಮನೆಯ ಒಬ್ಬೊಬ್ಬರ ಕಣ್ಣುಗಳು, ಎಲ್ಲರ ಕಣ್ಣುಗಳು ತೆರೆಯಲ್ಪಡ್ಲಿ, ನಿನ್ನ ಪ್ರೀತಿಯ ರಕ್ಷಣೆಯ ಅನುಭವ ಅವರಿಗೆ ಸಿಕ್ಲಿ, ಕಾಣುವಂತೆ. Amen. ಆಮೆನ್. Romans 6 chapter 14th verse says, ರೋಮಪುರದವರಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯದ 14ನೇ ವಾಕ್ಯ. ಏಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸಿತು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. For sin shall not have dominion over you, for ye are not under the law, but under grace. ಪಾಪವು ನಿಮ್ಮ ಮೇಲೆ ಅಧಿಕಾರ ಮಾಡುವುದಿಲ್ಲ, ಕಾರಣ ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಾ. Amen. Once you are born again, ನೀವು ಯೇಸುವ ತಿರುಗಿ ಆತ್ಮದಲ್ಲಿ ಹುಟ್ಟಿರುವ ವ್ಯಕ್ತಿಗೆ, and you again sin in any way, whichever way it might be, ಇವಾಗ ನೀನು ರಕ್ಷಣೆ ಹೊಂದ ಮೇಲೆ, ಸತ್ಯವನ್ನು ತಿಳಿದ ಮೇಲೆ ತಿಳಿದೋ ಪಾಪ ಮಾಡಿದ್ರೆ, you have made a choice by yourself. ನೀವು ನಿಮ್ಮ ತೀರ್ಮಾನದ ಮುಖಾಂತರ ನೀವು ಏನನ್ನ ಹೇಳ್ತಾ ಇದ್ದೀರಾ? Sin's dominion has not made you do it, you have voluntarily done it. ನೋಡಿ, ಪಾಪಕ್ಕೆ ನಿಮ್ಮ ಮೇಲೆ ಶಕ್ತಿ ಇಲ್ಲ, ನೀವೇ ಸ್ವಾತಂತ್ರ್ಯ ಇದ್ರೂ ಕೂಡ ಪಾಪ ಮಾಡಿ ಪಾಪಕ್ಕೆ ಜಾಗವನ್ನು ಕೊಟ್ಟು ತಿರುಗಿ ಅದಕ್ಕೆ ದಾಸತ್ವಕ್ಕೆ ಹೋಗ್ತಾ ಇದ್ದೀರಾ. ಪಾಪಕ್ಕೆ ನಿಮ್ಮ ಮೇಲೆ ಆಳ್ವಿಕೆ ಮಾಡುವ ಶಕ್ತಿ ಇಲ್ಲ. Look at your neighbor and say, ಪಕ್ಕದ ವಿಶ್ವಾಸಿಯ ಮುಖ ನೋಡಿ ಪ್ರೀತಿಯಿಂದ ಹೇಳಿ, don't remain in that. ಪಾಪದಲ್ಲಿ ತಿರುಗಿ ಉಳ್ಕೊಳ್ಬೇಡ. Repent and turn to God. ಪಶ್ಚಾತ್ತಾಪ ಪಟ್ಟು ಬೇಗ ದೇವರ ಕಡೆ ತಿರುಕೋ. The grace of God will continue to flow ದೇವರ in your ಕೃಪೆ life. ನಿನ್ನ ಪಾಪವನ್ನ ಕ್ಷಮಿಸುತ್ತೆ, ಪಾಪವನ್ನ ಜಯಿಸಕ್ಕೆ ಶಕ್ತಿ ಕೊಡುತ್ತೆ, ನಿಮ್ಮನ್ನ ಹೊಸ ವ್ಯಕ್ತಿಯಾಗಿ Because you are not a sinner. ಕಾರಣ ನೀನು ಪಾಪಿ ಅಲ್ಲ. You are perfected forever by Jesus. ನೀನು ಕ್ರಿಸ್ತನ ಮುಂದಗಡೆ, ಕ್ರಿಸ್ತನಲ್ಲಿ ಆಮೇಲೆ ನೀತಿವಂತನಾಗಿ ದೇವರು ನಿನ್ನನ್ನು ಆಲ್ರೆಡಿ ನಿರ್ಣಯಿಸಿದ್ದಾರೆ. Amen. ಆಮೆನ್. So stop
living with the mental attitude of a sinner. ನಾನು ಪಾಪಿ ಎಂಬ ಮನೋಭಾವದ ಆಚೆ ಬಂದು ನಾನು ಕ್ರಿಸ್ತನಲ್ಲಿ ನಂಬಿಕೆ ಮುಖಾಂತರ ನೀತಿವಂತರಾಗಿದ್ದೀನಿ ಎಂಬ ನಂಬಿಕೆಯಲ್ಲಿ ಪ್ರತಿದಿನ ಜೀವಿಸುವಂತೆ ದೇವರು ನಿಮಗೆ ಕೃಪೆಯನ್ನ ಕೊಡಲಿ. Whoever may accuse you, ಯಾರೆಲ್ಲ ನಿಮ್ ಬಗ್ಗೆ ನೀನು ಪಾಪಿ ಅಂತ ನಿಮ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರು bless them. ಅವ್ರನ್ನ ನೋಡಿ ಆಶೀರ್ವದಿಸ್ರಿ. Don't say anything bad. ಅವ್ರ ವಿರೋಧವಾಗಿ ಏನು ಮಾತಾಡಕ್ ಹೋಗ್ಬೇಡಿ. Don't justify yourself. ನೀನು ಒಳ್ಳೆಯವನಂತ ಅವ್ರ ಹತ್ರ ಜಗಳಕ್ಕೆ ಹೋಗ್ಬೇಡಿ. Jesus justifies us. ಯೇಸು ನಿನಗೋಸ್ಕರ ಮಾತಾಡ್ತಾರೆ. Amen. ಯೇಸು ನಿನಗೋಸ್ಕರ ಮಾತಾಡುವನಾಗಿರ್ತಾನೆ. Because Jesus justifies us, ಯೇಸು ನಿಮ್ಮನ್ನು ನೀತಿವಂತನಾಗಿ ನಿರ್ಣಯಿಸುವುದರಿಂದ no one can change that. ಯಾರು ನಿಮ್ಮನ್ನು ಅಪರಾಧಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. Amen. ಆಮೆನ್. Can you understand? ಈ ವಾಕ್ಯಗಳು ಅರ್ಥ ಆಗ್ತಾ ಇದೆಯಾ? This is called good news. ಇದೇ ಶುಭ ಸಂದೇಶವಾಗಿದೆ. Not just salvation, ಜಸ್ಟ್ ನಾನು ರಕ್ಷಣೆ ಹೊಂದಿದ್ದೀನಿ ಎಂಬ ಸತ್ಯ ಅಲ್ಲ, but perfected forever. ಆದರೆ ಕೊನೆವರೆಗೂ ಕ್ರಿಸ್ತನಲ್ಲಿ ನಾನು ಪರ್ಫೆಕ್ಟ್ ಆಗಿದ್ದೀನಿ ಎಂಬುವ ಮನೋಭಾವ ದೇವರು ನಮ್ಗೆ ಕೊಟ್ಟಿದ್ದಾನೆ. Amen. ಆಮೆನ್. Now when you live together in fellowship, ನಾವು ಒಬ್ಬರಿಗೊಬ್ಬರು ನಾವು ನಡವಳಿಕೆಯಲ್ಲಿ each ಮಾತಾಡುವಾಗ of us have a different nature, ನಮ್ಮೆಲ್ಲರಿಗೂ character. ಒಂದೊಂದು ತರ ಸ್ವಭಾವ ಇದೆಯಾ, ಹೌದಲ್ವಾ? Yes, in our own homes we have different kinds of ನಮ್ಮ character. ಮನೆಯಲ್ಲೇ ಒಬ್ಬರಿಗೆ 5 ಜನ ಇದ್ರೆ 5 ಜನರಿಗೂ 5 ಸ್ವಭಾವಗಳಿರುತ್ತೆ, 5 ಸ್ವಭಾವ ಇರುತ್ತೆ. Haudalla. ಹೌದಾ? Thank you for agreeing with me. ನೀವು ನಿಜ ಹೇಳಿದಕ್ಕೆ ಸ್ತೋತ್ರ, ವಂದನೆ. But the difference is made of those who are not living after the flesh, but those who are living after the spirit. ಇವಾಗ ರಕ್ಷಣೆಯಲ್ಲಿ ಹೊಂದಿರುವ ನಾವು ಇನ್ನು ಏನ್ ಮಾಡಬೇಕು? ಶರೀರ ಭಾವದಲ್ಲಿ ಜೀವಿಸದೆ ಆತ್ಮವನ್ನು ಅನುಸರಿಸಿ ಜೀವಿಸರಾಗಿರಬೇಕು. Amen. So Jesus gives us an instruction. ಅದಕ್ಕೆ ದೇವರು ನಮಗೆ ಒಂದು ಉಪದೇಶವನ್ನು ಕೊಡ್ತಾ ಇದ್ದಾನೆ. I'll give you that instruction and I will close. ಆ ಉಪದೇಶವನ್ನು ಕೊಟ್ಟು ನನ್ನ ಸಂದೇಶಗಳನ್ನ ಮುಕ್ತಾಯಗೊಳಿಸಲಿಕ್ಕೆ I've been preaching this for 5 years now. 5 ವರ್ಷದಿಂದ ಈ ಶುಭ ಸಂದೇಶವನ್ನು ಸಾರ್ತನೆ I have never failed to preach this every time I preach. ಪ್ರತಿ ಸಮಯ ಸಂದೇಶ ಕೊಡುವಾಗ ಇದನ್ನ ನಾನು ಮುಖ್ಯವಾಗಿ ಇದನ್ನು ಹಂಚಿಕೊಳ್ತಾ There are ಇದ್ದೀನಿ. 2 kinds of people who come. 2 ತರ ಜನರು ಇದ್ದಾರೆ. One who come to Christ, ಕೆಲವರು ಯೇಸು ಸ್ವಾಮಿ ಹತ್ರ ಬಂದು ರಕ್ಷಣೆ ಹೊಂದ್ತಾರೆ, altar call and receive Jesus. ಯೇಸು ಸ್ವಾಮಿ ನಂಬ್ತಾರೆ, ದೇವ್ರು ನಂಗೆ ಪಾಪ ಕ್ಷಮಾಪಣೆ ಮಾಡ್ತಾರೆ, ಅರಿಕೆ ಮಾಡ್ತಾರೆ, ಯೇಸು ಸ್ವಾಮಿ ಸ್ವಂತ ರಕ್ಷಣೆ ಸ್ವೀಕರಿಸ್ತಾರೆ. There's another one ಆದ್ರೆ ಇನ್ನೊಂದು ಗುಂಪು ಜನ ಇದ್ದಾರೆ, that goes after Jesus. ಅವ್ರು ಹೇಳ್ತಾರೆ, ದೇವ್ರು ನಾನು ಶಿಲುವೆವರೆಗೆ ಮಾತ್ರ ಅಲ್ಲ, ನನ್ನ ಕೊನೆವರೆಗೂ ನಿನ್ನನ್ನೇ ಹಿಂಬಾಲಿಸ್ತಾ ಇರ್ತೀನಿ ಅಂತ ಯೇಸುನ ಹಿಂದೆ ಹಿಂಬಾಲಿಸುವವರು ಇದ್ದಾರೆ. Amen. ಆಮೆನ್. You have to decide which one you want. ನೀವು ಯಾವ ಗುಂಪಿನವರು ಅಂತ ನೀವೊಂದು ತೀರ್ಮಾನ ತಗೊಳ್ಬೇಕು. ಯೇಸು ಸ್ವಾಮಿ ಹತ್ರ ಬಂದು ಮಾತ್ರ ಅಲ್ಲೇ ಉಳ್ಕೊಳ್ತೀಯಾ, ಇಲ್ಲಾಂದ್ರೆ ಈ ಯೇಸು ಸ್ವಾಮಿನ ಕೊನೆವರೆಗೂ ಹಿಂಬಾಲಿಸ್ಕೊಂಡು ಹೋಗ್ತಾನೆ ಇರ್ತೀಯಾ ಅಂತ. How would you do that? ಅದನ್ನೇ ಹೇಗೆ ಮಾಡೋದು? Look at your neighbor and say, only if you follow the word of God. ಎಷ್ಟು ವಾಕ್ಯವನ್ನು ಅನುಸರಿಸ್ತೀಯೋ ಅಷ್ಟು ನೀನು ದೇವರನ್ನ ಹಿಂಬಾಲಿಸ್ತಾನೆ ಇದೆಯಾ. Amen. ಆಮೆನ್. So today I leave you with one verse to obey. ಒಂದೇ ಒಂದು ಅನುಸರಿಸಲಿಕ್ಕೆ ಬೇಕಾದ ಒಂದೇ ಒಂದು ಆಜ್ಞೆನ ನಿಮ್ಗೆ ಕೊಟ್ಟು You by heart that and follow that. That's enough. ಅದು ಬಾಯಿಪಾಠ ಮಾಡಿ ಅದನ್ನ ಅನುಸರಿಸಿ. Guaranteed you will be a disciple. ನೀವು ನಿಜವಾಗ್ಲೂ ದೇವರ ಶಿಷ್ಯರಾಗಿ ಉಳ್ಕೊಳ್ತೀರಾ. Only one verse. Everyone say only one verse. ಒಂದೇ ಒಂದು ವಾಕ್ಯ ನಿಮಗೋಸ್ಕರ ಓದ್ತಾ ಇದ್ದೀನಿ. Only one verse. ಒಂದೇ ಒಂದು ವಾಕ್ಯ. Ready? ರೆಡಿನಾ? Sure. Sure. ನಿಜನಾ? All the young ones are sure. My brothers are not responding at all. ಸಹೋದರರು ಬಾಯೇ ತೆಗೀತಲ್ಲ. ರೆಡಿನಾ? They are being very smart. ತುಂಬಾ ಸ್ಮಾರ್ಟ್ ಆಗಿ ಒಂದು ಜಾಗದಲ್ಲಿ ಕುತ್ಕೊಂಡಿದ್ದಾರೆ, ಕೇಳ್ತಾ Because the ಇದ್ದಾರೆ. Bible says, let your yes be yes and your no be no. ನಿಮ್ಮ ಎಸ್ ಆಗಿರ್ಲಿ, ನೋ ಆಗಿರ್ಲಿ ಅಂತ ಅವರು ಏನು ಕರೆಕ್ಟಾಗಿ ಕುತ್ಕೊಂಡಿದ್ದಾರೆ. Luke 9:23. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಾಕ್ಯ ತುಂಬಾ ಪ್ರಾಮುಖ್ಯವಾದ ವಾಕ್ಯ. Everyone must read it. ನೋಡಿ, ಇವಾಗ ಎಲ್ಲರೂ ನಿಮ್ಮ ಬೈಬಲ್ನ Those who know to read, ಯಾರಿಗೆಲ್ಲ ಓದಕ್ ಬರುತ್ತಾ ವಾಕ್ಯವನ್ನು ಓದ್ಬೇಕು. you must read. ನೀವು ಓದ್ಬೇಕು. Ready? Ready? Whichever language, doesn't matter. Ready? ರೆಡಿನಾ? Some are still searching. Luke is there in the Bible. ಲೂಕನ ಬರೆದ ಸುವಾರ್ತೆ 9:23 ಬೇಗ ಸಿಕ್ತಾ? ಇಲ್ಲ, ಸಿಕ್ಲಿಲ್ಲ, ಇನ್ನು ಹುಡುಕ್ತಾ ಇದ್ದಾರೆ. 23ನೇ ವಾಕ್ಯ. ಒಂದು ನಿಮಿಷ ಎಲ್ಲರಿಗೂ ಸಿಕ್ಲಿ. ಎಲ್ಲರಿಗೂ ಸಿಕ್ತಾ? ಇಲ್ಲಾಂದ್ರೆ ಪಕ್ಕದಲ್ಲಿರೋರು ಬೈಬಲ್ ಕೂಡ ನೋಡ್ಕೊಳ್ಬೋದು. ಒಂದು ನಿಮಿಷ ಹೆಲ್ಪ್. if somebody is not finding, help them. ಅವರಿಗೆ ವಾಕ್ಯ ಸಿಗದೇ ಇದ್ರೆ ದಯವಿಟ್ಟು ಪಕ್ಕದಲ್ಲಿರೋರು ಸಹಾಯ ಮಾಡಿ ಅಂತ ಕೇಳ್ಕೊಳ್ಳಿ. We think that everybody knows everything when we come to church. That's not true. ಎಲ್ಲರಿಗೂ ಎಲ್ಲ ಗೊತ್ತಂತ ನಾವು ಯೋಚನೆ ಮಾಡ್ತೀರಿ, ಬಟ್ ಅದು ನಿಜ ಅಲ್ಲ. Help one another.
ಒಬ್ರಿಗೊಬ್ರು ನಾವು ಸಹಾಯ ಮಾಡಬೇಕು. ನಿಮ್ಮ ಪಕ್ಕದವ್ರಿಗೆ ಸಹಾಯ Nothing wrong if you can't find. Just help one another. ಸಹಾಯ ಮಾಡಿ. ಲೂಕನ ಬರೆದ ಸುವಾರ್ತೆ 9:23. Yeah, if you found it, say amen. ನನಗೆ ಸಿಕ್ಕಿದೆ ಎಂಬವರು ಆಮೇಲೆ ಹೇಳಿ. ಆಮೇನ್. Wait. They are still getting it. One minute. ಕೆಲವರು ಹುಡುಕ್ತಾನೆ ಇದ್ದಾರೆ. 9:23. Luke 9:23. ಅಲ್ಲಿ ಟಿವಿಯಲ್ಲಿ ಕೂಡ ಬಂದಿದೆ, ಸ್ಕ್ರೀನ್ ನೋಡ್ಬೋದು. We are the ones encouraging them not to read the Bible when we put that. ಸ್ಕ್ರೀನಲ್ಲಿ ಹಾಕುವಾಗ ಕೆಲವರು ಬೈಬಲ್ ಓದಲ್ಲ, ಬೈಬಲ್ ಇದ್ರು ಸರಿ. ಕೂಡ Ready. ಬೈಬಲ್ ಇರೋರೆಲ್ಲ ನೋಡಿ, ಇಲ್ಲದೆ ಇರೋರು ಸ್ಕ್ರೀನ್ ನೋಡ್ಬೋದು. Read. Open your mouth and read. Come on, loudly. ಜೋರಾಗಿ ಓದಿ. Everybody read. ಯಾವನಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನೇ ನಿರಾಕರಿಸಿ ತನ್ನ ಶಿಲುಬೆಯನ್ನ ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಯಾವನಾದರೂ ಪಕ್ಕದಲ್ಲಿ ನೋಡ್ಕೊಂಡು ಹೇಳು, ಅದು ನಾವು ಸೇರಿಸ್ತೀವಿ. ಯಾವನಾದ್ರೂ ಅಂದ್ರೆ ಅದ್ರಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ. Amen. That word is for all of us. ಈ ವಾಕ್ಯ ಎಲ್ಲರಿಗೂ ಸೇರಿದೆ ಅಲ್ಲ? Oh no, I've been in the church for 20 years. You be 30 years in the church, doesn't matter. ನೀನು 20 ವರ್ಷ ಚರ್ಚಿಗೆ ಬರ್ತಾ ಇದೆಯೋ, 30 ವರ್ಷ ಚರ್ಚಿಗೆ ಬರ್ತಾ, ಎಲ್ಲರಿಗೂ ಈ ವಾಕ್ಯ This word is for you. ಈ ವಾಕ್ಯ ನಿಮಗೆ. Amen. Provided you have made up your mind to go after Jesus. ಯೇಸುವನ್ನ ಕೊನೆವರೆಗೂ ಹಿಂಬಾಲಿಸ್ತೀನಿ ಎಂಬ ಮನಸ್ಸು ನಿಮಗಿದ್ರೆ ನೀವು ನಿಜವಾಗ್ಲೂ ಶಿಷ್ಯರಾಗಿದ್ದೀರಾ. Amen. Some people come, if I get this I will follow Jesus. ನಾನು ಚರ್ಚ್ ಹೋಗ್ತೀನಿ, ನಂಗೆ ಸಿಕ್ಕಿದ್ರೆ ದೇವರು ನಂಬ್ತೀನಿ, ಸಿಕ್ಕಿಲ್ಲ ಅಂದ್ರೆ ನಂಬಲ್ಲ. I tell them Tata, now itself you go home. ಅವಾಗ ನಾನು ಹೇಳ್ತೀನಿ, ನೀನು ನಂಬಿದ್ರೆ ಸಿಕ್ಕಿದ್ರೆ ಯೇಸು ಸ್ವಾಮಿ ನಂಬ್ತಿಯಲ್ಲ, ನಂಬಲೇಬೇಡ, ಹಂಗೆ ಹೋಗ್ಬಿಡು ಅಂತ ಕಳಿಸ್ತೀನಿ. Why? ಯಾಕೆ? You don't put God to the test. ಕಾರಣ ದೇವರನ್ನ ಶೋಧನೆ ಮಾಡಕ್ ನೀವು ಹೋಗ್ಬೇಡಿ. God is God. ದೇವರು ದೇವರೇ. Whether you get what you ask or didn't get what you asked, God is still God. ನಿನಗೆ ದೇವರು ನೀನು ಸಿಕ್ದ್ರೇನೋ ಸಿಗದೇ ಇದ್ರೇನೋ ದೇವರು ದೇವರೇ. Amen. ಆಮೆನ್. All right, so read it slowly for me. ಇನ್ನೊಂದಾಗಿ ಮೆಲ್ಲಿಗೆ ಓದ್ತೀರಾ ವಾಕ್ಯವನ್ನ ನಿಧಾನವಾಗಿ. ಯಾವನಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ. ಮನಸ್ಸಿರಬೇಕು. ಫಸ್ಟ್ ಸೇ ಫಸ್ಟ್. ಮೊದಲನೇದಾಗಿ ಏನು? ಮನಸ್ಸಿರಬೇಕು. ಆಮೆನ್. Just look at your neighbor and say, this manas is in me, not in somebody else. Somebody telling me and doing won't work. I must decide. ನಿಮಗೊಂದು ಮನಸ್ಸಿರಬೇಕು. ಬೇರೆಯವರು ಹೇಳಿದ್ರು ಅಂತಲ್ಲ, ಬೇರೆಯವರು ನಿಮಗೋಸ್ಕರ ಯೋಚನೆ ಮಾಡಕ್ಕಲ್ಲ, ನಿಮಗೊಂದು ಮನಸ್ಸಿರಬೇಕು, ನಾನು ಯೇಸುವನ್ನ ಹಿಂಬಾಲಿಸ್ತೀನಿ. Amen. First thing. Second thing. ಎರಡನೇ ಕಾರ್ಯ, ನಿರಾಕರಿಸಿ. ನಾವು ನಿರಾಕರಿಸ್ತಾ ಇದ್ದೀವಿ, ಎಲ್ಲರನ್ನು ನಿರಾಕರಿಸ್ತಾ ಇದೆ. ನಾವು ನಮ್ಮನ್ನು ಮಾತ್ರ ಬಿಟ್ಟು ಎಲ್ಲರಿಗೆ ಬಂದು we deny everybody but ourselves. ಅವನು ತನ್ನನ್ನೇ ನಿರಾಕರಿಸಿ, ನಾವೇನ್ ಮಾಡ್ತೀರಿ, ಎಲ್ಲರನ್ನ ನಿರಾಕರಿಸ್ತಾ ಇದ್ರಿ, ನಮ್ಮನ್ನ ಬಿಟ್ಟು ಬೇರೆಲ್ಲರನ್ನ ನಿರಾಕರಿಸ್ತಾ ಇದ್ರಿ. I'll tell you the secret between not fighting in the house between husband and wife. ಗಂಡ ಹೆಂಡತಿಯ ಮಧ್ಯದಲ್ಲಿ ಜಗಳ ಬರಬಾರ್ದಾದ್ರೆ ಏನ್ ಮಾಡ್ಬೇಕಂತ ಹೇಳ್ತೀನಿ, ಶ್ರದ್ಧೆಯಿಂದ ಕೇಳಿ. Wife gets irritated and angry, husband denies self, no fight. ಇವಾಗ ಹೆಂಡತಿಗೆ ಕೋಪ ಬಂದ್ರೆ ಗಂಡ ಅವನನ್ನ ತಾನೇ ತ್ಯಜಿಸ್ಬಿಟ್ರೆ ಅಲ್ಲಿ ಜಗಳನೇ ಇಲ್ಲ. If husband gets angry, ಯಜಮಾನರಿಗೆ ಕೋಪ ಬಂದ್ರೆ wife denies herself. ಹೆಂಡತಿ ತನ್ನನ್ನೇ ತ್ಯಜಿಸಿದ್ರೆ, ತನ್ನ ಕೋಪವನ್ನ ಸ್ವಾರ್ಥದನ್ನ ತ್ಯಜಿಸಿದ್ರೆ what fight will take? ಅಲ್ಲಿ ಮನೇಲಿ ಆಮೇಲೆ ಜಗಳನೇ ಇಲ್ಲ. He may be like a madman talking to a wall. That's all will happen. ಅವನು ಬೈತಾನೆ ಇರ್ತಾನೆ, ನೀವು ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿ ಇದ್ದೀರಿ, ಜಗಳನೇ. Finally he will get tired. ಲಾಸ್ಟ್ ಬೈದು ಸುಸ್ತಾಗಿ, and he will not know what he is talking also in the end. ಆಮೇಲೆ ಲಾಸ್ಟ್ ಅಲ್ಲಿ ಮಾತಾಡಿ ಇಷ್ಟು ಮಾತಾಡಿದ್ರು ಏನು ವಾಪಸ್ಸೇ ಮಾತಾಡ್ತಿಲ್ಲ ಬಿಡು, ಅವ್ನು ಮಾತೇ ನಿಲ್ಲಿಸ್ಬಿಡ್ತಾನೆ. That means there is a solution for the troubles that we have. ನಿಮ್ಮ ಮನೆಯಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ, ಸಮಾಧಾನ ಇದೆ. Deny yourself. ಯಾರು ಅವರನ್ನೇ ನಿರಾಕರಿಸ್ತಾರೋ Amen. ಆ ಮನೆಯಲ್ಲಿ ಪರಲೋಕ ಇದೆ ಅಲ್ಲ. Amen. Now this self-denying is not easy. ನಮ್ಮನ್ನೇ ನಿರಾಕರಿಸೋದು ಸುಲಭವಾದ ಕಾರ್ಯ ಅಲ್ಲ. So look at your neighbor and say, ಪಕ್ಕದಲ್ಲಿರುವ ವಿಶ್ವಾಸ ನೋಡಿ, ಪ್ರೀತಿಯಿಂದ ಹೇಳಿ, if you try with your own strength, ನಿನ್ನ ಸ್ವಂತ ಶಕ್ತಿಯಿಂದ ನೀನು ನಿನ್ನನ್ನೇ ತಿರಸ್ಕರಿಸಿದ್ರೆ surely you will fail. ನೀನು ಸೋಲ್ತಾನೇ ಇರ್ತೀಯ. That's why he gave you the Holy Spirit. ಅದಕ್ಕೆ ದೇವರು ಪರಿಶುದ್ಧಾತ್ಮನ ನಿನಗೆ ಕೊಟ್ಟಿದ್ದಾನೆ. ಪರಿಶುದ್ಧಾತ್ಮನ ಕೊಟ್ಟಿದ್ದಾನೆ. His Holy Spirit with your spirit is mighty. ಆ ಪರಿಶುದ್ಧಾತ್ಮನು ನಿನ್ನ ಆತ್ಮದಲ್ಲಿ ಬರುವಾಗ ಇವಾಗ ನಿನ್ನನ್ನೇ ಈಸಿಯಾಗಿ ತಿರಸ್ಕರಿಸಬಹುದು. Amen. ಆಮೆನ್. I'll
tell you a little secret. ಒಂದು ಚಿಕ್ಕ ರಹಸ್ಯವನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ, Then I close. ಆಮೇಲೆ ಮೀಟಿಂಗ್ ಕ್ಲೋಸ್. Once you understand that, ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ, if I deny myself, ಎಷ್ಟು ನೀವು ನಿಮ್ಮನ್ನ ನೀವೇ ತಿರಸ್ಕರಿಸಿಕೊಳ್ತೀರೋ I will be victorious. ಅಷ್ಟು ಜಯ ಸಿಗ್ತಾ ಇರುತ್ತೆ ನಿಮಗೆ. You will continue to do it every day. ಪ್ರತಿದಿನ ಅದನ್ನ ನಾವು ಮಾಡ್ತಾನೆ ಇರಬೇಕಾಗುತ್ತೆ. And then the last part of that verse says, ಆಮೇಲೆ ಈ ವಾಕ್ಯದ ಕೊನೆ ಭಾಗ ಏನ್ ಹೇಳಿ? pick up your cross daily. ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. Open your mouth, say daily. ಬಾಯಿ ತೆಗೆದು ಹೇಳಿ, ದಿನಾಲು. Most people only Sunday service. ಕೆಲವರು ಯಾವಾಗ ತಮ್ಮನ್ನ ತಿರಸ್ಕರಿಸ್ತಾರೆ? ಭಾನುವಾರ ಮಾತ್ರ. ಇಲ್ಲಿ Because ಬಂದಿದೆ, we want to take communion, so we have to become holy. ರಾಗಭೋಜನ ತಗೊಳ್ಬೇಕು, ಆ ದಿನ ಮಾತ್ರ ತಿರಸ್ಕರಿಸ್ತಾರೆ. Daily. ದೇವರ ಹತ್ರ ಅನುದಿನ ನನ್ನ ಶಿಲುಬೆಯನ್ನ ಹೊತ್ತಿಕೊಂಡು ನೀವು ಹಿಂಬಾಲಿಸಬೇಕು. Meaning of the cross. ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೇನೆ, ಶಿಲುಬೆ ಅಂದ್ರೆ ಅರ್ಥ ಏನು? ಶಿಲುಬೆ ಅಂದ್ರೆ ಅರ್ಥ, ಶಿಲುಬೆಯನ್ನು ತಗೊಂಡು ಯೇಸುವನ್ನ ಹಿಂಬಾಲಿಸಬೇಕಂದ್ರೆ ಅರ್ಥ ಏನು? ಶಿಲುಬೆ ಅಂದ್ರೆ ಅದರ ಅರ್ಥ ಏನು? Most of us will only talk about trouble, difficulties, emotional ಕೆಲವರು ಯೋಚನೆ ಮಾಡ್ತಾರೆ upheavals. ಶಿಲುಬೆ ಅಂದ್ರೆ ನಮ್ಗೆ ಬರೋ ಕಷ್ಟಗಳು, ಉಪದ್ರವಗಳು, ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ. But that's not the truth. ಬಟ್ ನಿಜವಾದ ಶಿಲುಬೆ ಎಂಬ ಪದದ ಅರ್ಥ ಏನಂತ ತಿಳಿಸ್ತೀನಿ. The cross is the sign of capital punishment. ಶಿಲುಬೆ ಎಂಬುದರ ಅರ್ಥ, ಆ ಶಿಲುಬೆ ಮೇಲೆ ಯಾವುದೋ ಒಂದು ವ್ಯಕ್ತಿ ಸಾಯಕ್ಕೆ ಹೋಗ್ತಾ ಇದ್ದಾನೆ, ಅದು ಕ್ಯಾಪಿಟಲ್ ಪನಿಷ್ಮೆಂಟ್. Dandane is different and Dandane. going to die is different. It's not the same thing. Death is assured. ಶಿಲುಬೆ ಅಂದ್ರೆ ಅಲ್ಲಿ ಯಾವನೋ ಒಬ್ಬನು ಸಾಯೋದು ನಿಶ್ಚಯವಾಗಿ ಅವನು ಸಾಯ, ಗ್ಯಾರಂಟಿ ಡೆತ್ ಅಂತಾರೆ. Amen. What did Paul say? ಪೌಲನ್ ಏನ್ ಹೇಳ್ತಾ ಇದ್ದಾನೆ? I die daily. ನಾನು ಅನುದಿನ ನನ್ನ ಪಾಪ ಸ್ವಭಾವವನ್ನ ಸಾಯಿಸ್ತಾ ಇದ್ದೀನಿ. Amen. I die daily. ನಾನು ಅನುದಿನ ನನ್ನ ಪಾಪ ಸ್ವಭಾವಕ್ಕೆ ಸಾಯಿಸ್ತಾ ಇದ್ದೀನಿ. Why did the Lord add that when I'm already denying myself? Why add that? ಆಮೇಲೆ ನಾನು ಆಲ್ರೆಡಿ ಸತ್ತಿದ್ರೆ ಆಮೇಲೆ ಯಾಕೆ ಡೈಲಿ ಸಾಯ್ಬೇಕು? If I'm denying myself, ನನ್ನನ್ನೇ ತ್ಯಜಿಸುವುದಾದ್ರೆ, then ನಿರಾಕರಿಸುವುದಾದ್ರೆ, why do I need that part? ನಾನು ತಿರುಗಿ ಯಾಕೆ ನನ್ನನ್ನ ಸಾಯಿಸಬೇಕು? This flesh is very unpredictable. ಕಾರಣ ನನ್ನ ಸ್ವಭಾವ ಯಾವಾಗ ಚೇಂಜ್ ಆಗುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. But if it is dead, ಆದ್ರೆ ಶರೀರದ ಅಭಿಲಾಷೆಗಳು ಸತ್ತಿದ್ರೆ you are free. ನೀವು ಫ್ರೀ ಆಗ್ತಾ ಇದ್ದೀರಾ. Amen. ಆಮೆನ್. The Bible says those who are dead do not sin anymore. ಯಾರು ಆ ಪಾಪಕ್ಕೆ ಸತ್ತಿದಾರೋ ಆಮೇಲೆ ಅವರಿನ್ನು ಪಾಪ ಮಾಡ್ತಾ ಇಲ್ಲ, ಕಾರಣ ಪಾಪದ ಶಕ್ತಿ ಸತ್ತಿದೆ. You are ready for Jesus. ನೀವು ಯೇಸು ಸ್ವಾಮಿಗೋಸ್ಕರ ಜೀವಿಸಲಿಕ್ಕೆ ರೆಡಿ ಆಗಿದ್ದೀರಾ? No, that's again not right. Most of us want to live for Jesus. ಅನೇಕರು ಯೇಸು ಸ್ವಾಮಿಗೋಸ್ಕರ ಜೀವಿಸಬೇಕಂತ ಆಸೆ ಇದೆ. Look at your neighbor and say, ಪಕ್ಕದ ವಿಶ್ವಾಸಿ ನೋಡಿ ಹೇಳಿ, stop living for Jesus. ಯೇಸು ಸ್ವಾಮಿಗೋಸ್ಕರ ಜೀವಿಸೋದು ನಿಲ್ಲಿಸಿ, you die. ಫಸ್ಟ್ ನಿನ್ನ ಪಾಪಕ್ಕೆ ಸಾಯಿ. I will say it in my Kannada. ನನ್ನ ಕನ್ನಡದಲ್ಲಿ ಹೇಳ್ತೀನಿ, ನೀನ್ ಸಾಯಿ, ನೀವು ಸಾಯ್ಬೇಕು ಅಷ್ಟೇ, ಇದಕ್ಕೆ ಅದಕ್ಕೆ ಅಂತ ಅಲ್ಲ. ಯು ಡೈ. ಆಮೇನ್. ನಿನ್ನ ಪಾಪದ ವ್ಯಕ್ತಿ ಸಾಯ್ಬೇಕು. ತಿರ್ಗಾ ಪಾಪದಂತ ಹೇಳ್ತಾ ಇದ್ದೆ, ನಾನು ಹೇಳ್ತಿದ್ದೆ ಯು ಡೈ. ಹೌದು, ಎಕ್ಸಾಕ್ಟ್ಲಿ, that's the understand. ನಾವು ಸತ್ತವರಾಗಿರಬೇಕು. Listen to me carefully. Do not try to live for Jesus. ಯೇಸು ಸ್ವಾಮಿಗೋಸ್ಕರ ಜೀವಿಸಕ್ಕೆ ಪ್ರಯತ್ನ ಮಾಡೋದಕ್ಕಿಂತ, If you die, ನೀವು ಸತ್ರೆ he will live through you. ಯೇಸು ನಿಮ್ಮಲ್ಲಿ ಬಂದು ಜೀವಿಸ್ತಾ ಇರ್ತಾರೆ. Amen. That is what God wants. ಅದೇ ದೇವರಿಗೆ ಬೇಕಾಗಿರೋದು ನೋಡಿ. Not you living, not your life. ನೀವು ಸಾಯುವಾಗ ಯೇಸು ನಿಮ್ಮಲ್ಲಿ ಬಂದು ಜೀವಿಸಕ್ಕೆ ಆರಂಭಿಸ್ತಾರೆ. This is what Paul says. ಅದೇ ಪೌಲನು ಹೇಳ್ತಾ ಇದ್ದಾನೆ, It's no longer I that liveth. ಇನ್ನು ನಾನಲ್ಲ ಜೀವಿಸ್ತಾ ಇರೋದು, Christ Jesus liveth. ಯೇಸು ನನ್ನ ಒಳಗಡೆ ಜೀವಿಸಕ್ಕೆ ಆರಂಭಿಸಿದ್ದಾರೆ. Amen. ಆಮೆನ್. That is what the Bible ಅದೇ talks ಕ್ರೈಸ್ತ about. ಜೀವಿತ. May the Lord bless you ದೇವರ ವಾಕ್ಯದ ಮುಖಾಂತರ ಆಶೀರ್ವದಿಸಿ, and let you become little Jesuses on the earth. ನೀವೆಲ್ಲರೂ ಈ ಭೂಮಿಯಲ್ಲಿ ಚಿಕ್ಕ ಯೇಸುವಿನ ಹಾಗೆ You will naturally walk
supernaturally. ನೀವು ಸಾಧಾರಣವಾಗಿ ಅಸಾಧಾರಣವಾದ ಜೀವಿತವನ್ನ ಜೀವಿಸ್ತೀರಾ. Nothing to show off with. ಏನು ತೋರಿಸ್ಕೊಳ್ಬೇಕಾದ ಕಾರ್ಯ ಇಲ್ಲ. Just naturally become supernatural. ಸಾಧಾರಣವಾಗಿ ಯೇಸುವಿನ ಜೀವಿತ ನಿಮ್ಮಲ್ಲಿಂದ ಹೊರ ಬರ್ತಾ ಇರುತ್ತೆ. No anger, no hatred, no bitterness, no complaining, ದ್ವೇಷ ಇಲ್ಲ, ದೂರಿಲ್ಲ, no gossip. ಚಾಡಿ ಹೇಳೋದಿಲ್ಲ, Amen. No jealousy. ದ್ವೇಷ ಇಲ್ಲ. Absolutely free. ನೀವೆಲ್ಲರಿಂದ ಫ್ರೀ ಆಗಿದ್ದೀರಾ. ಯೇಸು ನಿಮ್ಮಲ್ಲಿ ಜೀವಿಸ್ತಾ ಇದ್ದಾರೆ. If the Son sets you free, ಯೇಸು ನಿಮ್ಮನ್ನ ಬಿಡುಗಡೆ ಮಾಡುವುದಾದ್ರೆ you are free indeed. ನೀವು ನಿಜವಾಗ್ಲೂ ಬಿಡುಗಡೆ ಆಗಿದ್ದೀರಾ. There is no other name given in heaven or on earth for salvation. ಆಕಾಶದ ಕೆಳಗಡೆ ಭೂಮಿಯ ಮೇಲೆ ಯೇಸು ಎಂಬ ನಾಮ ಇಲ್ಲದೆ There's only one name. ಒಂದೇ ಒಂದು ನಾಮ ಕೊಡಲ್ಪಟ್ಟಿದೆ, Jesus Christ our Lord. ಯೇಸು ಕ್ರಿಸ್ತನ ನಾಮ. Amen. Let us pray. ನಾವು ಪ್ರಾರ್ಥನೆ ಮಾಡೋಣ. Every eye ಎಲ್ಲ closed. ಕಣ್ಣುಗಳು ಮುಚ್ಚಲ್ಪಟ್ಟು. Thank you, Lord. Every eye closed. ಎಲ್ಲ ಕಣ್ಣುಗಳು ಮುಚ್ಚಲ್ಪಟ್ಟು. Thank you, Father. ತಂದೆ ನಿನಗೆ ವಂದನೆ. We bless your name and praise ನಾಮಕ್ಕೆ you. ಮಹಿಮೆ ಉಂಟಾಗಲಿ. Amen. Yeah. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದ ಆಮೆನ್. ನಿನ್ನ ಕೃಪೆಯಲ್ಲವೇ ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ಗಣನೆಗೆ ಬಾರದಂತ ನನ್ನ ಮಾಡಿದು ನಿನ್ ಕೃಪೆಯೇ. ಯಾವ ಗಣನೆಗೆ ಬಾರದಂತ ನನ್ನ ಮಾಡಿದು ನಿನ್ ಕೃಪೆಯೇ. ಕೃಪೆಯೇ, ಕೃಪೆಯೇ, ಕೃಪೆಯೇ. ಯೇಸು ರಾಜ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ, ಕೃಪೆಯೇ, ಕೃಪೆಯೇ. ಯೇಸು ರಾಜ ಎಲ್ಲ ನಿನ್ನ ಕೃಪೆಯೇ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದನು. ಎಲ್ಲವೇ ಗಣನೆಗೆ ಬಾರದಂತ ನನ್ನ ಮಾಡಿದು ಕೃಪೆಯೇ. ಯಾವ ಗಣನೆಗೆ ಬಾರದಂತ ನನ್ನ ಕೈಗಳೆತ್ತಿ ಹಾಡೋಣ. ಕೃಪೆಯೇ, ಕೃಪೆಯೇ, ಕೃಪೆಯೇ. ಯೇಸು ರಾಜ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ, ಕೃಪೆಯೇ, ಕೃಪೆಯೇ. ಯೇಸು ರಾಜ ಎಲ್ಲ ನಿನ್ನ ಕೃಪೆಯೇ. ಓ ಕೃಪೆಯೇ, ಕೃಪೆಯೇ, ಕೃಪೆಯೇ. ಯೇಸು ರಾಜ ಎಲ್ಲ ನಿನ್ನ ಕೃಪೆಯೇ. Father, to you be the glory, the honor and the praise. ಎಲ್ಲ ಘನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸೋಣ. What is man that you are mindful of him, O Lord? ನಾವು ಸಾಧಾರಣ ಮನುಷ್ಯರು ಎಷ್ಟು ಅಧಿಕವಾಗಿ ನಿನ್ನ ಬಗ್ಗೆ ಯೋಚನೆ
face of this earth. ಎಷ್ಟು ಅಪ್ಪ ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿದೆಯಾ, ಯಾವ ಕಾರಣಕ್ಕೂ ನಿಮಗೆ ಅದಕ್ಕೆ ಋಣವನ್ನು ನಮ್ಮ ಕೈಲಿ ತೀರಿಸಲಿಕ್ಕೆ ಆಗೋದಿಲ್ಲ. We really don't know, but one thing I know and I have learned is this, Lord, that if I obey your word, I am pleasing to you. ನಾವು ಈ ಒಂದು ಕಾರ್ಯವನ್ನು ನಾವು ತಿಳಿದಿದ್ದೀವಿ, ನಿನ್ನ ಆಜ್ಞೆಯನ್ನು ನಾವು ಅನುಸರಿಸಿ ನಿನ್ನನ್ನು ಮೆಚ್ಚಿಸುವರಾಗಿ ಜೀವಿಸಲಿಕ್ಕೆ ನಮಗೆ ಎಲ್ಲರಿಗೂ ಕೃಪೆಯನ್ನು ದಯಪಾಲಿಸು. Help us, O God, ಕರ್ತರು ನಮಗೆ ಸಹಾಯ ಮಾಡುತ್ತದೆ, that we genuinely deny ourselves, ನಮ್ಮನ್ನು ನಾವೇ ನಿರಾಕರಿಸಿ be ready to die every day, ಪ್ರತಿದಿನ ನಾವು ಸತ್ತು and not follow any man but follow Jesus. ನಾವು ಮನುಷ್ಯನ ಹಿಂದೆ ಹೋಗದೆ ಯೇಸುವೆ ನಿನ್ನ ಹಿಂದೆನೇ ಹಿಂಬಾಲಿಸುವಂತೆ Let this be to your glory. ನಿನಗೆ ಮಹಿಮೆಯನ್ನು ತರುತ್ತೇವೆ. Bless your people in the truth. ಈ ಸತ್ಯದ ಮುಖಾಂತರ ನಿನ್ನ ಜನರನ್ನ ಆಶೀರ್ವದಿಸು. Each of them become witnesses for Jesus. ಒಬ್ಬೊಬ್ಬರು ಕೂಡ ನಿನಗೆ ಉತ್ತಮ ಸಾಕ್ಷಿಗಳಾಗಿ ಅವರವರ ಮನೆಯಲ್ಲಿ ಏರಿಯಾದಲ್ಲಿ ಸಾಕ್ಷಿಗಳಾಗಿ ಜೀವಿಸಲಿಕ್ಕೆ, Grow as disciples for God. ನಿನ್ನ ಉತ್ತಮ ಶಿಷ್ಯರಾಗಿ ಜೀವಿಸಲಿಕ್ಕೆ ಒಬ್ಬೊಬ್ಬರಿಗೆ ಕೃಪೆಯನ್ನು ದಯಪಾಲಿಸು. Bless this part of the body of Christ. ಇಲ್ಲಿ ಒಂದು ದಿನ ಸಭೆ ಕ್ರಿಸ್ತನ ಶರೀರವನ್ನ ಆಶೀರ್ವದಿಸಿ. Let there be no lack. ಅವರ ಜೀವಿತದಲ್ಲಿ ಯಾವ ಕೊರತೆ ಇಲ್ಲದ ಹಾಗೆ ಅವರನ್ನು ನಡೆಸಿ. Let the fullness of Christ be seen in them. ಕ್ರಿಸ್ತನ ಪರಿಪೂರ್ಣತೆ ಇವರ ಒಬ್ಬೊಬ್ಬರಲ್ಲಿ ಕಂಡು ಬರುವಂತೆ ನಾನು ಪ್ರಾರ್ಥನೆ In ಮಾಡ್ತೇನೆ. Jesus' name we pray. ಯೇಸುವಿನ ನಾಮದಲ್ಲಿ ತಂದೆ. Amen.